श्रीमत्पयोनिधिनिकेतनचक्रपाणे भोगीन्द्रभोगमणिराजितपुण्यमूर्ते योगीश शाश्वतशरण्यभवाब्धिपोत लक्ष्मी नृसिंह मम देहि करावलम्बम्। ಯಾವುದೋ ಚಂದುಳ್ಳಿ ಚೆಲುವೆನ ಕರ್ಕೊಂಡು ಹೋಗ್ತಾ ಇದೆಯಾ? ಎಂತದ್ದು ಮಾತಾಡ್ತಾರೆ ಯಾರು? ನಮ್ಮ ಸೊಸೆನೇ ಆಗಬೇಕಪ್ಪ. ಸೊಸೆ? ಹೌದು. ಭಾಳ ಚೆನ್ನಾಗಿ ಇದ್ದಾಳೆ. ಆ ಗುಡ್ಡದ ಮೇಲೆ ಹೋದ್ರೆ ತಂದೆ ಮಕ್ಕಳು ತೆಗಿದೀವಿ, ಅದು ಇದೆಲ್ಲ ಫುಲ್ಸ್ ಮಾತಾಡಬಾರ್ದು. ನೀವು ಈ ಊರಿಗೆ ಚೇರ್ಮನ್ ಅಂತ ಇಂತ ಮಾತಾಡ್ತೀರಾ? ನೋಡು ಶಂಕರಯ್ಯ, ನಿಮ್ಗೆ ಯಾಕೆ ಬಂದು ಈ ಕಟ್ಟಿ ಅವಾಗ ಅವಾಗ ಬರ್ತಾ ಇರುತ್ತೆ. ತಪ್ಪಲ್ಲಿ ಯಾವುದು ಇಲ್ಲ, ನಾನು ಸರಿದೆ. ಅಯ್ಯೋ, ಆ ಗುಡ್ಡ ನಮ್ಮದೇ. ಗುಡ್ಡ ನಿಮ್ದಾಗಿರ್ಬೋದು, ಊರು ನಿಮ್ದಾಗಿರ್ಬೋದು, ಆದರೆ ಗಂಡೋರು ಹೆಣ್ಮಕ್ಳು ನಿಮ್ಮನ್ನ ಆ ರೀತಿ ನೋಡಲೂಬಾರ್ದು, ಆ ರೀತಿ ಮಾತಾಡಲೂಬಾರ್ದು. ಅಯ್ಯೋ ಶಿವ ಶಿವ. ಇರಲಿ ಇರಲಿ, ಎಲ್ಲ ಸುಧಾರಿಸ್ಕೊಳುತ್ತೆ. ಅಯ್ಯೋ, ಎಲೆಕ್ಷನ್ ಬರ್ತಿದ್ದೀರಿ, ನೀವು ಒಳ್ಳೆಯದು ನೋಡಿ. ಎಲೆಕ್ಷನ್ ಮೇಲೆ ಗೆಲ್ಲಬೇಕು. ಎಲೆಕ್ಷನ್ ಇದ್ರೆ ಎಲೆಕ್ಷನ್, ಅಯ್ಯೋ ಸೆಲೆಕ್ಷನ್ನು ಏನಂತೀಯ? ಅಯ್ಯೋ ರಾಮ ರಾಮ ರಾಮ. ನಮಸ್ಕಾರ. ಏನು ಮನೆ ಕಟ್ಟಿಸ್ತಾ ಇದ್ದೀರಾ? ಏನು ರಾಮಯ್ಯ, ಭಾಳ ದೂರ ಬಂದ್ಬಿಟ್ಟಿದ್ಯಾ? ಇಲ್ಲ, ನಿಮ್ಮ ಮನೆ ಹತ್ರ ಹೋಗಿದ್ದೆ. ನಿಮ್ಮ ಆಕೆ ಮನೆ ಕಟ್ಟಿಸ್ತಾ ಅದು ಹೋಗಿ ಅಂದ್ರು. ನನಗೆ ಗೊತ್ತಾಗ್ಲಿಲ್ಲ. ನಾನು ಬರ್ತಾ ಇದ್ದೆ. ಬರ್ತಾ ಕೆಂಪ ಸಿಕ್ಕ. ಕೆಂಪ ಯಜಮಾನ್ರಲ್ಲಿ ಯಜಮಾನ್ರು ಒಂದು ಕಡೆ ಇರ್ತಾರೆ. ಅವರು ದೊಡ್ಡ ದೊಡ್ಡ ಮನೆ, ಸಣ್ಣ ಮನೆ ಅಂತ ಎಲ್ಲ ನೋಡ್ಕೊಂಡು ಹೋಗ್ತೀವಿ. ಇವತ್ತು ಯಾವ ಮನೆ ಸಿಗುತ್ತೆ ಏನೋ ಗೊತ್ತಿಲ್ಲಪ್ಪ. ಆದ್ರೆ ಅಲ್ಲಿ ಮೋಸ್ಟ್ಲಿ ಅಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರೆ. ಮನೆ ಹತ್ರ ನೋಡಿ ಕಟ್ಟಿಸ್ತಾ ಇದ್ದಾರೆ ನೋಡಿ ಇಂದು. ರಾಮಯ್ಯ, ಇದೇ ಮನೆ ಹೊಸ್ತಾ ಕಟ್ಟಿಸ್ತಾ ಇದ್ದೀನಿ. ಭಾಳ ಗೊತ್ತಾಯ್ತು. ಏನು ತಾಳೆ ನಿಮ್ಮ ತಲೆ ಬೆಂಕಿ ಬಿದ್ದಾಗ ಏನು ನಿಮ್ಮ ತಲೆ ಅಲ್ಲ. ನಾನು ಹೇಳಿದ್ದು ಒಳ್ಳೇದಕ್ಕೆ. ಏಕದಮ್ ಕೆಟ್ಟದ್ದು ನಾವು ಹೇಳಿ ಆಮೇಲೆ ಶುಭ ಹಾರೈಸ್ಬೇಕು. ಅದಕ್ಕೋಸ್ಕರ ಇನ್ನೇನಿಲ್ಲ. ನೋಡು, ನೀನಿನ್ನೂ ಬದಲಾಗಿಲ್ಲ. ಅದೇ ಗಡ್ಡ, ಅದೇ ಮೀಸೆ ಬೆಳಗಾಗಿದೆ ಅಷ್ಟೇ. ಅಲ್ಲ, ಏನು ಅದು ಕಾರಣ ಏನು ಗೊತ್ತಾ? ನಾನು ಚಿಕ್ಕನಲ್ಲಿ ಸಿಹಿ ತಿಂತಿದ್ದೆ. ಆ ಸಿಹಿ ಏನಾಯ್ತು, ತಲೆ ಹತ್ಬಿಡ್ತು. ಆಮೇಲೆ ಅದು ಬಿಟ್ಟೆ. ಡಾಕ್ಟ್ರ್ ಹೇಳಿದ್ರು ಬಿಟ್ಬಿಟ್ಟೆ. ಆಮೇಲೆ ಉಪ್ಪು ಜಾಸ್ತಿ ತಿಂದಿದ್ದೆ. ಉಪ್ಪೆಲ್ಲ ಮೈಲ ಇಟ್ಕೊಂಡ್ಬಿಡ್ತು. ಯಾವಾಗ ಮೈ ಹೊರಬಿಡು, ಮೈಯೆಲ್ಲ ಬೆಳ್ಳಗಾಗೋಯ್ತು. ಮೈಯೆಲ್ಲ ಬೆಳಗಾದ್ರೆ ಏನಂತೆ? ಕೂದಲು ಎಲ್ಲ. ಈಗ ಈ ಬಿಲ್ಡಿಂಗ್ ನೋಡು. ಚೆನ್ನಾಗಿದೆ ಚೆನ್ನಾಗಿ. ಈ ಬಿಲ್ಡಿಂಗಲ್ಲಿ ಒಂದು ಯಾವುದಾದ್ರೂ ಚಂದುಳ್ಳಿ ಚೆಲುವೆನ ಕರ್ಕೊಂಡು ಬಂದರೆ ಏನಂತೀಯ? ಗೌಡ್ರೆ, ನಾವು ಒಂದು ಮಾತು ಹೇಳ್ತೀನಿ ಕೇಳಿ. ಹೇಳಪ್ಪ. ಆ ವೃತ್ತಿ ಗಿತ್ತಿ ಎಲ್ಲ ಎಲೆಕ್ಷನ್ ಟೈಮ್ನಲ್ಲೇ ಹೊರಟಾಯ್ತು. ಇವಾಗ ಹೊಸ ಥರದಲ್ಲಿ ಬಂದಿದ್ದೀನಿ. ಒಂದು ಏನಂದರೆ, ನಾನು ಬದುಕಬೇಕು, ನಮ್ಮ ಮನೆಯವರು ಬದುಕಬೇಕು, ನನಗೂ ಮರ್ಯಾದೆ ಸಿಗಬೇಕು, ಊರಿಗೂ ಮರ್ಯಾದೆ ಸಿಗಬೇಕು. ಆಮೇಲೆ ಹೆಣ್ಮಕ್ಳು ಮನೆಯಲ್ಲಿ ದೊಡ್ಡ ದೊಡ್ಡವೇ, ಅದಕ್ಕೆ ಮದುವೆಗಿದೆಯಲ್ಲ ನೋಡ್ಕೋಬೇಕಲ್ಲ. ಅದಕ್ಕೋಸ್ಕರ ನಾ ಕೆಲಸ ಬಿಟ್ಬಿಟ್ಟಿದ್ದೀನಿ. ಚೋ 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 ಅಷ್ಟೆಲ್ಲ ನೀನು ಮಾತಾಡಬೇಡ. ನಿನಗೇನು ದುಡ್ಡು ತಾನೆ?
ದುಡ್ಡು ನಾನು ಕೊಡ್ತೀನಿ. ನೀನು ನಾನು ಹೇಳ್ದಂಗೆ ಕೇಳು ರಾಮಯ್ಯ. ನೀನು ಆವಾಗ ಕರ್ಕ ಬರ್ತಾ ಇದ್ದಲ್ಲ ಹಿಂದೆ, ಈಗ ಯಾಕೆ ನೀನು ಮುಂದುವರ್ಸ್ಬೇಕಪ್ಪ. ನೀವು ಗೌಡ್ರ ಕತೆ ನೀನು ಅವೆಲ್ಲ ಇದ್ದಿದ್ದೆ. ಅಯ್ಯೋ ಈ ಗೌಡ್ರು ಯಾವಾಗ ಊರ್ ಗೌಡ್ರೆ. ನೀವು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೀವು ಗೌಡ್ರೆ, ನಾನು ಕರಿಗೌಡನೇ. ಕರಿಗೌಡ ಅಲ್ಲ ಕಣಯ್ಯ, ನೀನು ಕೆಂಪೇಗೌಡ. ಕೆಂಪೇಗೌಡ ಒಪ್ಕೋತೀನಿ, ಕೆಲಸ ಎಲ್ಲ ಕೆಂಪೇಗೌಡ ಅಂತ ಇಲ್ವಲ್ಲ. ಹಳೆ ಕೆಲಸ ಬಿಟ್ಬಿಟ್ಟಿದ್ದೀರಲ್ಲ, ಬಿಟ್ಬಿಟ್ಟಿದ್ದೀನಿ. ದಯವಿಟ್ಟು ಆ ಕೆಟ್ಟ ಕೆಲಸಕ್ಕೆ ನಾನು ಕೂಗಬೇಡಿ. ಯಾಕೆಂದರೆ ಇವಾಗ ಹೊಸ ಮನುಷ್ಯನಾಗ್ಬಿಟ್ಟಿದ್ದೀನಿ. ಏನಂತ ಹೇಳಿದೆ, ಅವಾಗ ಕರ್ಕೊಂಬರ್ತಾ ಇರಬೇಕು ಅಂತಂದೆ. ಏನು ಕರ್ಕೊಂಬರ್ಬೇಕು ಅಂತ ಹೇಳದ್ದ ಸರ್? ಎಮ್ಮೆಗಳು, ದನಗಳು, ಕುರಿಗಳು, ಮೇಕೆಗಳು ಕರ್ಕೊಂಬರ್ತಾ ಇರು. ಇಲ್ಲಿ ಕಟ್ಟಕ್ಕೆ ಜಾಗ ಇದೆ, ಬಹಳ ಚೆನ್ನಾಗಿ ಜಾಗ ಇದೆ. ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹಸಿರು ಜಾಗ ನೋಡು. ಕರ್ಕೊಂಬಂದು ಇಲ್ಲಿ ಬೇಯಿಸೋದಕ್ಕೆ ನಮ್ಮ ಕೆಲಸಗಾರರಿಗೆಲ್ಲ ಹಾಲು ಮೊಸರುಗೆಲ್ಲ ತುಪ್ಪ ಬೆಣ್ಣೆಗೆಲ್ಲ ಬೇಕಾಗುತ್ತೆ ಅನ್ನೋದನ್ನ ಹೇಳೋ ಅಷ್ಟೊತ್ತಿಗೆ ನೀನು ಅಪಾರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಇದೆಯಲ್ಲ. ನನ್ನದು ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಈ ಮಾತಿಗೆ ನಾನು ಹೇಳ್ತೀನಿ ನೋಡಿ, ನಿಮ್ಮ ಅಭಿಪ್ರಾಯ ಭಾಳ ಚೆನ್ನಾಗಿದೆ. ನಿಮ್ಮ ಅಭಿಪ್ರಾಯ ನಿಜವಾಗ್ಲು ನೋಡಿ ಗೌಡ್ರೆ. ಹೊಸರು ಹುಲ್ಲು ಹೌದು ಅದಕ್ಕಾಗತ್ತೆ. ನೋಡು ಒಳ್ಳೆ ಬೇವಿನ ಮರ, ಕಾಂಪೌಂಡ್ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಈ ದೊಡ್ಡ ಕಾಂಪೌಂಡಲ್ಲಿ ಅಲ್ಲೊಂದಷ್ಟು ಪಶು ಸಂಗೋಪನೆ ಮಾಡಬೇಕು ಅಂತಲೇ ಇರೋದು. ನಾನು ಬಹಳ ಸಂತೋಷ. ಅದಕ್ಕೆ ಅವಾಗ ಕರ್ಕೊಂಬರ್ತಾ ಇರೋದು. ನಾನು ಹೇಳಕ್ ಹೊರಟ್ರೆ ನಾನು ಹೇಳೋದಕ್ಕೆ ಬಿಡೋದಿಲ್ಲಲ್ಲ ಗೌಡ ನೀನು ಅಂತ. ಗೌಡ್ರೆ ಅಂತ ಅಂತೀಯಲ್ಲ ನೀನು. ರಾಮಯ್ಯ, ನಿನಗೆ ವಯಸ್ಸಾಯ್ತೆ ವಿನಃ ಜ್ಞಾನ ಬೆಳಿಲಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಗೌಡ್ರೆ. ನಿಜವಲ್ಲೂ ನಿಮ್ಮ ಅಭಿಪ್ರಾಯ, ನಿಮ್ಮ ಅಭಿವೃದ್ಧಿ ಅಭಿಪ್ರಾಯ ಭಾಳ ಸಂತೋಷ ಆಯಿತು. ನೋಡು, ಒಂದು ನಿಮಿಷ ಕೇಳಿಸ್ತು. ಈಗ ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ಬಲ್ಲಿ ಗೊತ್ತಾಯ್ತಾ? ಹಾಲು ಮೊಸರು ತುಪ್ಪ ಬೆಣ್ಣೆ ದೊಡ್ಡ ರಾಜಕಾರಣಿಗಳು ಬರ್ತಾರೆ. ನಾವು ಬೇರೆ ಪ್ಯಾಕೆಟು ಅದು ಇದು ತರಿಸಿ ಬೇಯಿಸೋದಕ್ಕಿಂತ ನಮ್ಮದೇ ಆಗಿರ್ತಕ್ಕಂಥ ಪಶುಸಂಗೋಪನೆಯನ್ನು ಮಾಡ್ಕೊಂಡ್ರೆ ನಮ್ಮ ಕೆಲಸಗಾರರಿಗೂ ಆಗುತ್ತೆ, ಇಲ್ಲಿರ್ತಕ್ಕಂಥ ಕೂಲಿ ಕಾಳುಗಳಿಗೂ ಆಗುತ್ತೆ, ಬಂದವ್ರಿಗೂ ಆಗತ್ತೆ. ಹಾಲು ಮೊಸರು ಎಲ್ಲ ಏನಂತೀಯ? ಈಗಲೇ ಪಂಚಾಯತಿ ಕಡೆಗೆ ಹೋಗಿ ಎಲ್ಲರೂ ಸೇರಿಸಿ ನಮ್ಮ ಗೌಡ್ರು ಇತ್ತೀಚೆಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಅವರಿಗೆ ಓಟ್ ಹಾಕಿ ಅಂತ ಹೇಳ್ಬಿಡ್ತೀನಿ. ಆಯ್ತಾ? ಓಟ್ ಹಾಕಿಸ್ತೀಯ, ನಾನು ನೋಟ್ ಕೊಡಲ್ಲ. ನೋಟ್ ಬೇಡ ನಿಮಗೆ. ಓಟೇ ಬೀಳುತ್ತೆ. ಓಟೇ ಬೀಳುತ್ತೋ ನೋಡೋಣ, ಮುಂದಕ್ಕೆ ನೋಡೋಣ. ನಮಸ್ಕಾರ. ನಡಿ, ನೀನು ಮನೆ ಕಡೆ ಹೋಗ್ತಾ ಇರು, ನಾನು ಆಮೇಲೆ ಸಿಗ್ತೀನಿ. ಯಾವುದು ಗೊತ್ತಾ, ಅವತ್ತು ಕಾರಿಂದ ಹಿಡಿದಿದ್ರಲ್ಲ, ಅವತ್ತು ಕಾರಿಂದ ಹಿಡಿದ್ಬಿಟ್ಟು ನಿನ್ನ ಕೇಳಿದ್ರಲ್ಲ, ಅವ್ರು ಇದೆಮ್ಮ ಫ್ಯಾಕ್ಟ್ರಿ ಇಟ್ಟಿಲ್ಲ ಇವರು ದೊಡ್ಡದಮ್ಮ, ದೊಡ್ಡ ಜಮೀನ್ದಾರು ಸ್ಕೂಲ್ ಇದೆ. ಆಮೇಲೆ ಶ್ರೀಮಂತರಮ್ಮ ಅದು ಹೋಗಿ ಅವತ್ತು ಕಾರಿಂದ ಹಿಡಿದಿದ್ದು ನನ್ನ ಹತ್ರ ಮಾತಾಡಿದ ಜ್ಞಾಪಕ ಇದೆಯಲ್ಲ, ಅವರಿಗೆ ಈ ಎಲೆಕ್ಷನ್ ಹತ್ತಿರ ಬಂತಲ್ಲ, ಆ ಎಲೆಕ್ಷನ್ ಹತ್ತಿರ ಬಂದಾಗ ಅವ್ರ ಅಕೌಂಟ್ಸು ಲೆಕ್ಕಪತ್ರಗಳೆಲ್ಲ ನೋಡೋರು ಬೇಕು. ಅದಕ್ಕೋಸ್ಕರ ನಿನಗೆ ಹೇಳಿನಮ್ಮ, ನಮ್ಮ ಸೊಸೆ ಇದ್ದಾಳೆ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕರ್ಕೊಂಬಂದಿನಿ. ನೋಡಮ್ಮ, ಎಲ್ಲ ಬಿಡು, ದುಡ್ಡು ಇದೆ. ಆಮೇಲೆ ಸಂಬಳ ಮಾತಾಡು, ಸಂಬಳಕ್ಕೆ ಎಲ್ಲ ದಾನ ಧರ್ಮ ಎಲ್ಲ ಕೊಡ್ತಾರೆ. ನೀವು ಹೋಗಮ್ಮ, ನಾನು ಇಲ್ಲೇ ಇರ್ತೀನಿ. ನಾನು ಇದು ಹೊಲ ಗದ್ದೆ ನೋಡ್ಕೊತೀನಿ. ನಿಮ್ಮ ಇಲ್ಲಮ್ಮ, ನಾನಿದ್ರೆ ಅವ್ನು ಒಂಥರ ಮಾತಾಡ್ತಾರೆ, ನೀವು ಹೆಣ್ಣು ಮಕ್ಕಳಿದ್ರೆ ಒಂಥರ ಮಾತಾಡ್ತಾರೆ. ನೀವು ಹೋಗಮ್ಮ, ನೀವು ಮಾತಾಡ್ಕೊಂಬ, ನಾವು ಹೊಲ ಗದ್ದೆ ಎಲ್ಲ ನೋಡ್ಕೊತೀನಿ. ಹೋಗಮ್ಮ. ನಮಸ್ಕಾರ. ಬರೆಯೋದಕ್ಕೆ ನಮ್ಮ ಅಣ್ಣಯ್ಯ ನಿಮ್ಮ ಹತ್ರ ಕಳಿಸಿದ್ರು. ರಾಮಯ್ಯನ ಅಜ್ಜ ಅವತ್ತು ನಾನು ಕಾರಿಂದ ಎಳಿಬೇಕಾರೆ ಅವತ್ತು ಜೊತೆಲಿದ್ದೆಲ್ಲ. ಹೌದು, ನಾನೇ. ನಮ್ದೆಲ್ಲ ಮಾಡಲ್ಲ ಅಣ್ಣ. ಬಾಮ್ಮ, ನಾವಂತವ್ರಣ್ಣ. ನಮ್ಮವ್ರೆ ಬಾಯ್ಲಿ 10 ರೂಪಾಯಿ ನಿನ್ನ ಹತ್ರ ಮಾತಾಡೋದಿದೆ. ಬಾ, ಪರವಾಗಿಲ್ಲ ಅಣ್ಣ, ಲೆಕ್ಕ ಮಾತ್ರ ನೋಡಕ್ ಬಂದಿರೋದು. ನಾವು ಲೆಕ್ಕಕ್ಕೇನೆ ಹೇಳಿರೋದು, ಬೇರೆ ಏನು ಹೇಳಿಲ್ಲ. ಅಲ್ಲಣ್ಣ, ನೀವು ಅಲ್ಲಿಂದನೇ ಹೇಳ್ರಣ್ಣ, ನೀವು ಹೇಳಿದ್ದನ್ನು ಮಾಡ್ಕೊಂಡು ಹೋಗ್ತೀವಿ. ಬಾಮ್ಮ, ಇಲ್ಲಿ ನಿನ್ನ ಹತ್ರ ಮಾತಾಡ್ಬೇಕು. 10 ರೂಪಾಯಿ 10 ರೂಪಾಯಿ ಅಂತೆ, ಪಕ್ಕಕ್ಕೆ ಬಾ.
ಎಲ್ಲ ನಮ್ಮ ಕೆಲಸಗಾರರೇ. ಈಗ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಚುನಾವಣೆ ಹತ್ರಕ್ಕೆ ಬಂತು. ಮೊನ್ನೆ ನಿಮ್ಮ ಮಾವನ ಅಣ್ಣನ ಏನಾಗಬೇಕು? ನಮ್ಮ ಮಾವ. ಮಾವ ಅಣ್ಣ ಅಂತ ಕರಿತೀರಿ, ಇರಲಿ ಪರವಾಗಿಲ್ಲ. ಇವರೆಲ್ಲ ನಮ್ಮ ಕೆಲಸಗಾರರೇ. ಇದೇ ನಮ್ಮ ಬಿಲ್ಲು. ನಮ್ಮದು ಸ್ಕೂಲು ಬೇರೆ ಇದೆ. ಆ ಸ್ಕೂಲು ಮತ್ತು ಮಿಲ್ಲು ಮತ್ತು ಬೇರೆ ಬೇರೆ ಎಲ್ಲ ಕೂಡ ನಮ್ಮದು ವ್ಯವಹಾರ ಇದೆ. ಆ ವ್ಯವಹಾರಕ್ಕೇ ಲೆಕ್ಕಪತ್ರ ಬರಿಬೇಕು. ಅಂದಂಗೆ ಚುನಾವಣೆ ಹತ್ರಕ್ಕೆ ಬಂತಲ್ಲ, ಆ ಚುನಾವಣೆಗೋಸ್ಕರನೇ ನಾವೆಲ್ಲ ಲೆಕ್ಕಪತ್ರಗಳೆಲ್ಲ ಬರಿಬೇಕು. ಚುನಾವಣೆಗೋಸ್ಕರ ಏನೇನು ನಡೀತಾ ಇದೆ, ಏನೇನು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರನೇ ನಾವು ಇದನ್ನೆಲ್ಲ ಮಾಡ್ತಾ ಇರೋದು. ಹಂಗಾಗಿ ಅದೆಲ್ಲ ಏನು ಅಂತಂದರೆ, ನಾವೆಲ್ಲ ನೋಡು ನಮ್ಮ ಕೆಲಸಗಾರವರೆಲ್ಲ, ಇವರೆಲ್ಲ ನಮ್ಮ ಕೆಲಸಗಾರರೇ. ಇವರೆಲ್ಲ ನಿಮ್ಮ ಅಣ್ಣ ತಮ್ಮಂದಿರಿದ್ದಂಗೆ ಏನು ತಿಳ್ಕೊ. 16 ಜನಗಳ ಮಧ್ಯದಲ್ಲಿ ನೀನು ಕೆಲಸಕ್ಕೆ ಬಂದಿರತಕ್ಕಂಥ ಹೆಣ್ಮಗಳು. ನಿನ್ನನ್ನು ನಾವು ಎಷ್ಟು ಮಟ್ಟಿಗೆ ನಾವು ನೋಡ್ಕೋಬೇಕು ನಮಗೆ ಗೊತ್ತಿಲ್ವಾ? ಓ ಅಲ್ಲ, ಚಿರವಯ್ಯ, ಅದು ಆ ಕಡೆ ಇಟ್ಕೋ, ಹೋಗ್ಬಾ, ಆ ಕಡೆ ಹೋಗಿ ಮಾತಾಡ್ಕೊಂಡು ಹೋಗು. ನೋಡು ನೋಡು, ಲೆಕ್ಕಾಚಾರ ಪಕ್ಕ ಇರಬೇಕು. ಪಕ್ಕ ಇದ್ರೇ, ಲೆಕ್ಕಾಚಾರ ಪಕ್ಕ ಇದ್ರೇ ಮಾತ್ರ ಜೀವನ ನಡೆಯೋದು ಅಲ್ವಾ? ಅರ್ಥ ಆಯ್ತೋ ಇಲ್ಲೋ? ನೀವು ಓದಿರೋ ಹೆಣ್ಮಕ್ಳು ಏನೇನೋ ಅರ್ಥ ಮಾಡ್ಕೊಂಬಿಟ್ರೆ ಹೆಂಗಮ್ಮ? ಹಂಗಲ್ಲಣ್ಣ, ಅವತ್ತು ಕಾರ್ ಹಿಡ್ದಾಗ ನೀವೇನೋ ಅಂದ್ರಲ್ಲ. ಏನಂತೆ? ಏನೋ ಹೇಳ್ತಾ ಇರ್ತೀವಿ, ತಮಾಷೆಗೆ ಅಂತ ಹೇಳ್ತಾ ಇರ್ತೀವಿ. ಅದನ್ನೇ ದೊಡ್ಡದು ಅಂತ ತಿಳ್ಕೊಂಬಿಟ್ರೆ ಹೆಂಗಮ್ಮ? ನೋಡಮ್ಮ, ಈ ಲೆಕ್ಕಾಚಾರಕ್ಕೆ ನಮ್ಮದು ಬಿಲ್ಲು ಮಂಡಿ ಎಲ್ಲ ಇದೆ. ಮತ್ತು ನಮ್ಮದು ಸ್ಕೂಲ್ ಬೇರೆ ಇದೆ. ಆ ಸ್ಕೂಲಿಗೆ ನೀವೇನೆ ಒಳ್ಳೆ ಅಧಿಕಾರಿ ಆಗ್ಬೋದಲ್ವಾ? ನನಗೆ ಅಂತ ಇಂಗ್ಲೀಷ್ ಏನು ಬರಲ್ಲ, ಆದರೂ ಹೇಳ್ತಾ ಇದ್ದೀನಿ. ಲೆಕ್ಕಾಚಾರ ಬರೀತಕ್ಕಂಥದ್ದೇನೋ ಅಂತಾರಲ್ಲ, ಅಕೌಂಟ್ಸ್. ಅಕೌಂಟ್ಸು. ಆ ಅಕೌಂಟ್ಸ್ ಬರೆಯೋದಕ್ಕೋಸ್ಕರ ನೀವು ಬೇಕಾಗಿರೋದು. ಅದಕ್ಕೆ ಕೆಲಸಗಾರರೆಲ್ಲ ನೀನು ಸಪೋರ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಆಯ್ತಣ್ಣ, ಮಾಡ್ಕೊಂಡು ಹೋಗ್ತೀವಿ. ಮಾಡ್ಕೊಂಡು ಹೋಗ್ಬೇಕು ಖಂಡಿತ. ಎಲ್ಲಿ ನಿಮ್ಮ ಅಜ್ಜನ ಕರ್ಕೊಂಬ, ಬರ್ತೀನಿ. ಕರ್ಕೊಂಬ. ಈ ಬಿಲ್ಲು ಮಂಡಿ ವ್ಯವಹಾರಗಳೆಲ್ಲ ನೋಡ್ಕೋಬೇಕು ಅಂತಂದರೆ ಭಾಳ ಕಷ್ಟ ಆಗುತ್ತೆ ಕಣ್ರಿ. ಆದರೆ ಮಾಡಲೇಬೇಕು, ವಿಧಿ ಇಲ್ಲ. ಯಾಕೆ ಅಂತಂದರೆ ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ಆ ಚುನಾವಣೆಗೋಸ್ಕರ ನಾವೆಲ್ಲ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಹಾಗೆ ನೀವೆಲ್ಲ ಸಹಕಾರ ಕೊಡಬೇಕು. ನಮಸ್ಕಾರ ಕೊಡ್ರೆ. ನಮಸ್ಕಾರ. ಏನು ರಾಮಯ್ಯ, ಏನು ಯಾರಪ್ಪ ಅದು? ನಿನ್ನ ಮೊಮ್ಮಗಳ ಸೊಸೆನೋ? ನನ್ನ ಸೊಸೆ. ಅದೇನೋ ಹೆಸರು? ಚಂಪಾ. 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 ಚಂಪಾ ಕಲಿ. ನೀವು ಬಹಳ ಚೆನ್ನಾಗಿ ಇದ್ದಾಳೆ. ನಾನು ಹೇಳ್ತೀನಿ, ಚಂಪಾ ಅಂತಾನೆ ಕೂಗಿಸ್ಬೇಕು. ಚಂಪಕನ ಕಲಿಗಿರಿ ಏನ್ ಬೇಡ, ಕಲಿಗಿರಿ ಹೋಗಿ. ಮತ್ತು ತಿಂಗಳು ಸರಿಯಾಗಿ ಸಂಬಳ ಕೊಟ್ಬಿಡಿ. ಅಯ್ಯೋ, ಇಷ್ಟೆಲ್ಲ ಇದ್ಮೇಲೆ ಕೊಡ್ದಾಗಿರ್ತೀನ? ಕೆಲಸದ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ. ಇಲ್ಲಪ್ಪ, ಏನೇ ಕೆಲಸ ಮಾಡ್ತಾರೆ ಅಂದ್ರೆ ಅಕೌಂಟ್ ಸೆಕ್ಷನ್ ನಲ್ಲಿ ತಪ್ಪು ಗಿಪ್ಪು ಇದ್ರೆ ಸಹಿತ ಸರಿ ಮಾಡ್ತಾರೆ. ನೀವು ಆದಷ್ಟು ಒಂದು ರೀತಿಲಿ ಈ ಸತಿ ಚುನಾವಣೆಯಲ್ಲಿ ಸ್ವಲ್ಪ ನನ್ನ ಕಡೆ, ಯಾಕೆ ನನ್ನ ಹತ್ರ ಚುನಾವಣೆಯಲ್ಲಿ ಕಾರ್ಯಕರ್ತರು ಎಷ್ಟು ಬೇಜಾರು ಜನ ಇದ್ದಾರೆ. ಕಾರ್ಯಕರ್ತರು ಎಲ್ಲ ಊರಲ್ಲೂ ನೀನು ಮಾಡ್ಕೊಂಡಿದ್ಯಾ ಕಾರ್ಯಕರ್ತರು ಅಂತ ನನಗೆ ಗೊತ್ತಿದೆ. ಅಂದಂಗೆ ಆ ಚಂಪಕನ ಕರಿಯಪ್ಪ, ಇಲ್ಲಿ ಹತ್ರಕ್ಕೇನೆ ಕರೆದು ಬಿಡು. ನೀನೇ ಕರಿ, ಕೂಗು. ಮನೆ ಕಡೆ ನಾನು ತೋಟದಲ್ಲಿ ಕರಿಯಪ್ಪ, ಕರಿಯೋ. ಮಾ ಚಂಪಾ, ಚಂಪಾ ಬಾಮ್ಮ ಇಲ್ಲಿ ಬಾ ಬಾ ಬಾ. ಬದಲ ಅಮ್ಮ, ಗೌಡ್ರು ಅಣ್ಣಯ್ಯ, ಗೌಡ್ರು ಏನೋ ಮಾತಾಡ್ಬೇಕಂತೆ. ಅದೇನು ಅಂತ ಕೇಳ್ಬಿಡಮ್ಮ. ನೋಡಮ್ಮ ಚಂಪಕ, ನಿನಗೆ ನಾನು ಹೇಳೋದು ಇಷ್ಟೇನೆ, ಲೆಕ್ಕ ಮಾತ್ರ ಶುದ್ಧವಾಗಿ ಇರಬೇಕು. ಯಾಕೆಂದರೆ ಇಂಥದ್ದು ಒಂದು 16 ಬಿಲ್ಗಳಿವೆ, 1-2-3 ಸ್ಕೂಲ್ಗಳು ಕಟ್ಟಿದ್ದೀನಿ. ಆ ಸ್ಕೂಲಿನ ಜೊತೆಗೆ ಎಲ್ಲ ಲೆಕ್ಕಗಳನ್ನು ಸರಿಯಾದ ಪಕ್ಕವಾಗಿ ಇಡಬೇಕು. ಆಮೇಲೆ ಚುನಾವಣೆಗೋಸ್ಕರ ದೊಡ್ಡ ರಾಜಕಾರಣಿಗಳು ಬರ್ತಾರೆ. ಅವರನ್ನು ಸ್ವಲ್ಪ ಸರಿಯಾಗಿ ನಾವು ಲೆಕ್ಕಗಳು ಕೊಡಬೇಕಲ್ವಾ? ಮುಂದಕ್ಕೆ ಅವರಿಂದ ಬೇಕಾದಷ್ಟು ಕೆಲಸಗಳು ಆಗೋದಿದೆ. ಗೌಡ್ರೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ. ದೊಡ್ಡವರೇ ಬರಲಿ, ಮಿನಿಸ್ಟ್ರೇ ಬರಲಿ, ಸಣ್ಣ ಹುಡುಗರೇ ಬರಲಿ, ಯಾರೇ ಬರಲಿ ಸತ ನಮ್ಮ ಸೊಸೆ ಲೆಕ್ಕದ ಒಳ್ಳೆ ಮಗ್ಗಿ ಪುಸ್ತಕ ಇಟ್ಟಂಗೆ ಇಟ್ಟಿರ್ತಾರೆ.
ಬಂದಡಿ ಯಾರೇ ಕೇಳಲಿ ಸರ್ಕಾರದಿಂದ ಯಾರೇ ಬರಲಿ ಲೆಕ್ಕ ಕ್ಲೀನಾಗಿ ತೋರಿಸ್ತಾರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಇವಾಗ ನಮ್ಮನ್ನ ಬಿಟ್ಟರೆ ನಾವು ಹೊರಟೋಗ್ತೀವಿ. ಕತ್ಲಾಗ್ತಾ ಬಂತು. ಆಯ್ತು ನೀವು ಹೊರಡ್ರಿ. ಇನ್ನ ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ನಾನೇ ಚುನಾವಣೆ ನಿಲ್ಲಬೇಕು ಅಂತ ಯೋಚನೆ ಮಾಡಿದ್ದೀನಿ. ನಿಲ್ಲಿ ಗೆಲ್ಲಿ. ನಮ್ಮ ಕಡೆ ಬಡವ್ರ ಕಡೆನೂ ನೋಡಿಪ್ಪ, ಹೋಗ್ತೀವಿ ಏನ್ ಬೇಡ, ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾ ಇರೋ. ಹೇಳಮ್ಮ, ನೀನು ಹೇಳಮ್ಮ ಜೊತೆಗೆ. ಹೋಗ್ಬಿಟ್ಟು ಬರ್ತೀವಿ. ಗೌಡ್ರೆ ಇನ್ನೊಂದ್ಸತಿ ಹೇಳಮ್ಮ. ಅವರು ಹೋಗ್ಬಿಟ್ಟು ಬರ್ತೀವಿ ಗೌಡ್ರೆ. ಬರ್ಲ ನಡಿಯಮ್ಮ. ಹೋಗ್ಬಿಟ್ಟು ಬಾ. ಒಟ್ಟಿನಲ್ಲಿ ಈ ಚುನಾವಣೆ ನಾವು ನಿಲ್ಲಬೇಕು, ನಾನು ಗೆಲ್ಲಬೇಕು. ಅದಕ್ಕೆ ಬೇಕಾಗಿರತಕ್ಕಂಥ ಖರ್ಚು ವೆಚ್ಚಗಳೆಲ್ಲ ನಾನು ಮಾಡಬೇಕು ಅಂತ ತಯಾರಿ ಮಾಡಿದ್ದೀನಿ. ಹಾಗಾಗಿ ನಾಡಿನ ಜನತೆ, ನಮ್ಮ ತಾಲೂಕಿನ ಜನತೆ ನನ್ನೊಟ್ಟಿಗೆ ನಿಂತು ಕೆಲಸ ಮಾಡಿದ್ರೆ ನಾನು ಗೆದ್ದೇ ಗೆಲ್ಲಬೇಕು ಅಂತಕ್ಕಂಥದ್ದು ಹಠ ಇಟ್ಕೊಂಡಿದ್ದೀನಿ. ಅದರಂತೆ ನಾನು ಜನಸೇವೆಯನ್ನು ಮಾಡ್ತೀನಿ. ಇದೇ ನನ್ನ ಗ್ರಾಮ ಸೇವೆಯನ್ನು ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ. ಇವತ್ತು ಮಂಡಿ ಲೆಕ್ಕ ಬರೀಬೇಕು, ಮಿಲ್ಲಿನ ಲೆಕ್ಕ ಬರೀಬೇಕು, ಏನೇನೋ ಬರೀಬೇಕು. ಏನೇನು ಬರೀಬೇಕು? ಇದೊಂದು ಯಾವುದೋ ಬಿಲ್ ಕಳಿಸಿದೆ. ಯಾರು ನೀನು ಅಂದ್ರೆ ಹಳೆ ಸ್ನೇಹಿತರು. ಇಷ್ಟೊತ್ತಾಗ ಯಾರೋ ಬರ್ತಾರೆ. ಓಹೋ ಅಜ್ಜ, ಬಾ ಏನು ಬಾಕ್ಲಾಕಂಬಾರು ಇಷ್ಟೊತ್ತಲ್ಲಿ ಬಂದ್ಬಿಟ್ಟಿದ್ಯಾ ಸರ್ವತ್ತಲ್ಲಿ? ಅಲ್ಲ ಗೌಡ್ರೆ, ನಾನು ಕಷ್ಟಪಟ್ಟು ಗೋಲ್ಡ್ ಹಾಕು. ನಾನು ಕಷ್ಟಪಟ್ಕೊಂಡು ಸೈಕಲ್ ನಲ್ಲಿ ತೊಳ್ಕೊಂಡು ಪಟ್ಟಣಕ್ಕೆ ಹೋಗಿ ನಾನು ನಿಮ್ಗೆ ಬೇಕಾದ ಪದಾರ್ಥ ತರ್ಬೇಕಾದ್ರೆ ಇಲ್ಲಿ ಬಂದು ಬಾಗಿಲು ತೆಗೆದ್ರೆ ಯಾರು ನೀನು ಅಂತ ಕೇಳ್ತಿರಲ್ಲ. ನೋಡಿ ಇರೋ ಬಾಯ್ ಕುತ್ಕೋ, ಬಾಯಲ್ಲಿ ಕುತ್ಕೋ ಅಂದೆ. ನಿಮ್ಮ ಎದುರು ನಾ ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ. ಅದೆಲ್ಲ ಏನು ಬೇಡಪ್ಪ, ನೀನು ಸುಮ್ಮನೆ ಕೂತ್ಕೋ. ಸಂಡೆ ಮೇಲೆ ಎಲ್ಲ ಒಂದೇ ಅನ್ಕೊಂಡ್ರೆ? ಸಂಡೆ ಮೇಲೆ ಎಲ್ಲ ಒಂದೇ. ಎಲ್ಲ ಒಂದೇ 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 ಒಂದೇ. ಕುತ್ಕೋ. ಸಾವುಕಾರರು ಜಮೀನ್ದಾರರು ಅಂದ್ರೆ ಹಿಂಗಿರ್ಬೇಕು. ನೀನು ಬೆಳಗ್ಗೆ ನಾವು ಬೇರೆ ಬೇರೆ ಇರ್ತೀವಿ, ಸಂಜೆ ಆದ್ಮೇಲೆ ಒಂದಾಗ್ತೀವಿ. ಏನು ಬಹಳ ದೂರ ಹೋಗ್ಬಿಟ್ಟೆ ಹೇಳ್ಬಿಟ್ರೆ ಇವತ್ತು ಹೌದು. ನೀನು ಮಿಲ್ ಹತ್ರ ಬಂದೆ. ಮಿಲ್ ಹತ್ರ ಬಂದ್ಬಿಟ್ಟು ಅದ್ಯಾರೋ ಅಂದಲ್ಲ ನಿನ್ನ ಹೆಸರು? ಚಂಪಾ. ಚಂಪಾ ಮನೆಗೆ ಹೋದ? ಮಗನಿಗೆ ಹೋದ್ರು. ಏನೋ ಬೆಲ್ಗೇನೋ ಓಪನ್ ಮಾಡ್ಕೊತಾ ಇದೆಯಾ? ನಿಮ್ಮ ಹಳೆ ಪ್ರೀತಿ ಭಾಳ ನನಗೆ ಇವತ್ತು ಜ್ಞಾಪಕ ಬಂತು. ಬಹಳ ಚೆನ್ನಾಗಿ ಕಾಪ್ಸ್ಕೊಂಡ್ಬಿಟ್ಟಿದ್ಯಾ. ಇರ್ಲಿ ನಿಧಾನ ಸ್ವಲ್ಪ ಮಾತಾಡ್ತೀನಿ. ಅದಾದ್ಮೇಲೆ ಅದು ತೆಗೆದು ಈಚೆ ಇಟ್ಕೊತೀನಿ. ಇರು ನಾ ಹೇಳೋರು ಕೇಳಿಸ್ಕೊ. ಈಗ ಈ ಶರಣಯ್ಯ ಗೊತ್ತು. ಗೊತ್ತಲ್ವಾ? ಆಮೇಲೆ ಚನ್ನಿಗರಾಮಯ್ಯ. ಅಯ್ಯೋ ಅವ್ನು ಕುಳ್ಳ, ಅದು ಗೊತ್ತು. ಆಮೇಲೆ ಶ್ರವಣ ಕುಮಾರ. ಓಹೋ ಬಿಡಿ ಅಂಗಡಿ ಅವನು. ಬೀಡಿ ಅಂಗಡಿಯವರಲ್ಲ ಕಣೋ, ಬೀಡಿ ಫ್ಯಾಕ್ಟ್ರಿ ಇಲ್ಲಪ್ಪ, ಬಿಡಿಎ. ಅವರೆಲ್ಲ ಇನ್ನು ಮುಂದಿನ ವಾರದೊಳಗೆ ಇಲ್ಲಿ ಬಯಲು ವೇದಿಕೆ ಒಳಗೆ ಬಹಿರಂಗ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಹೌದಾ? ನಂಗೆ ಗೊತ್ತೇ ಅಲ್ವಲ್ಲ. ನಾನು ಹೇಳೋರು ಕೇಳಿಸ್ಕೊ. ಕೇಳ್ತೀನಿ. ಬಹಿರಂಗ ಸಮಾವೇಶ ಏರಿಕೆ ಅಂತಂದ್ರೆ ಚುನಾವಣೆ ಬಂದ್ಬಿಡ್ತು ಅಂತ ನಾನು ಅವಾಗಲಿಂದ ಹೇಳ್ತಾ ಇದ್ದಲ್ಲ. ಬಿಲ್ಲಲ್ಲಿ ಆ ಬಿಲ್ಲಲ್ಲಿ ನಾನು ಏನು ಹೇಳಿದೆ ಅಂದರೆ ಲೆಕ್ಕಪತ್ರ ಬರೆಯೋದಕ್ಕೆ ಚಂಪ ಬೇಕು ಅಂತ ಹೇಳಿದೆ. ಹೌದು ಅಲ್ವಾ? ಹೌದು. ಲೆಕ್ಕಪತ್ರಗಳು ನಾನು ನೋಡ್ತಾ ಇರ್ತೀನಿ ಅವಾಗವಾಗ. ಈಗ ಏನು ಅಂತಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹೌದು. ಅದಕ್ಕೆಲ್ಲ ಕಟ್ಟಬೇಕಾಗುತ್ತೆ. ಲೆಕ್ಕಾಚಾರಗಳೆಲ್ಲ ಕರೆಕ್ಟಾಗಿ ಲೆಕ್ಕ ಇಟ್ಟರೆ ಎಲೆಕ್ಷನ್ ಕಮಿಷನ್ ಅವರು ನಮಗೆ ಟಿಕೆಟ್ ಕೊಡ್ತಾರೆ. ಹೌದಾ ಇಲ್ವೋ? ಹೌದು. ಟಿಕೆಟ್ ಕೊಡ್ತಾರೆ. ಈಗ ಹೇಳಿದ್ದಾರೆ ಚನ್ನಿಗರಾಮಯ್ಯ, ಶ್ರವಣ ಕುಮಾರ ಮತ್ತೊಬ್ರು ಮಗದೊಬ್ರೆಲ್ಲ ಬಹಿರಂಗ ಸಭೆಗೆ ಬಂದು ಮಾತಾಡಿ ಆಮೇಲೆ ನನಗೆ ಟಿಕೆಟ್ ಕೊಡಬೇಕು ಅಂತ
ಈ ತಾಲೂಕಿಗೆ ನನಗೆ MLA ಟಿಕೆಟ್ ಕೊಡಬೇಕು ಅಂತ ಅಂದಿದ್ದಾರೆ, ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಬೋಲು ಸೊಗಸಾಗಿದೆ ನಿಮ್ಮ ಬರ್ತಾಳೆ. ಓ, ಈಗ ಇಷ್ಟು ದಿನ ಹಳ್ಳಿ ಚೇರ್ಮನ್ ಕತೆ ಆಯ್ತು. ಇನ್ನು ಮುಂದೆ ನೀರು ಮನಸ್ಸು ಮಾಡಿದ್ರೆ ಗೌಡ, ಬಿಳಿ ಗೌಡ, ಗಡ್ಡದ ಗೌಡ, ನೀನು ಯಾಕೆ ಚೇರ್ಮನ್ ಆಗಬಾರ್ದು? ಆಗ್ತೀನಿ, ಆದರೆ ನಿಮ್ಮ ಆಶೀರ್ವಾದ ನಂಗೆ ಇರಲೇಬೇಕು. ಅದು ಯಾವಾಗಲೂ ಸದಾ ಇರುತ್ತೆ. ಮತ್ತಿನ್ನೊಂದು ಅಂದರೆ ಹಣಕಾಸಿನಲ್ಲೂ ತೊಂದರೆ ಇದೆಯಲ್ಲ ಗೊತ್ತಲ್ಲ. ಆಮೇಲೆ ಅಕಸ್ಮಾತ್ ನಿಮ್ಮ ಆಶೀರ್ವಾದದಿಂದ ಗೆದ್ದ ಮೇಲೆ ಅದನ್ನ ದುಡ್ಡನ್ನ ನಾನು ಮಾಡ್ಕೊಳ್ಳೋ ಶಕ್ತಿ ನನಗೆ ಈಗಾಗಲೇ ನೀನು ಮನೆ ಹತ್ರಕ್ಕೆ ಬಂದೆ, ಪಶು ಸಂಗೋಪನೆ ವಿಚಾರ ಹೇಳಿದೆ. ಹೌದು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಂತೆಲ್ಲ ಹೇಳ್ತಾ ಹೋದೆ. ಹೌದು ಅಲ್ವಾ? ಹೌದು, ಅದನ್ನೆಲ್ಲ ನೀನು ಪಶು ಸಂಗೋಪನೆಯನ್ನು ನೋಡ್ಕೊತೀಯ. ಹೌದು. ಅದ್ರ ಜೊತೆಗೆ ಚೇರ್ಮನ್ ಆದಾಯ್ತು ತಿಳ್ಕೊ. ಹಳ್ಳಿನೂ ನಿಂದೆ, ಆಮೇಲೆ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸುಂದರಿಯರು ಕೂಡ ನಿನ್ನವರೇ. ಹೆಂಗೆ ಅಂದರೆ ಸುಂದರಿ ಸಿಕ್ಕಿದ್ಮೇಲೆ ನಂಗೆ ಗೊಬ್ಬರ ದುಡ್ಡೆಲ್ಲ ಅವ್ರಿಗೆ ಹಾಕ್ತೀನಿ. ಹೇಳ್ತೀರಾ? ಒಬ್ರು ದುಡ್ಡು ಅಲ್ಲೋ. ಈಗ ನೀನು ಮುದುಕ ಅಂತ ತಿಳ್ಕೊಬೇಡ. ನೀನು ನಾನು ಹುಡುಗ ಇದ್ದಾಗ ನೀನು ನನ್ನ ವಯಸ್ಸೋದಿದ್ದೆ. ಈಗ ನೀನು ಮುದುಕ ಆದ್ರೂ ಕೂಡ ನನಗೂ ನಿನಗೂ ದೋಸ್ತಿದ್ದೇ ಇದೆ ನೋಡಿ. ಸ್ನೇಹ ಅನ್ನೋದು ಕಾಬೂಲ್ ಕಡಲೆ ಬೀಜ ಇದ್ದಂಗೆ. ಏನಂದ್ರೆ ಕಾಬೂಲ್ ಕಡಲೆಕಾಯಿ. ಅದು ಕುಳ್ಳಲ್ಲಿದ್ದಕ್ಕೂ ರುಚಿಯಾಗಿರುತ್ತೆ, ವಯಸ್ಸಾದ್ಮೇಲೆ ರುಚಿಯಾಗಿರುತ್ತೆ. ಸರಿ, ಹಾಗೆ ಅದ್ರ ಜೊತೆ ಕೇಳಿ ಮಾತು. ಆಗ ಇದು ಶುರು ಆಗಿದ್ದು ಇಲ್ಲಿವರೆಗೂ ತಪ್ಪಿದ್ಯಾ? ಅದಕ್ಕೆ ಆಗ ನಮ್ಮ ಸ್ನೇಹ ಇದರಿಂದ ಪ್ರಾರಂಭ ಆಯಿತು. ಇವಾಗ ಜಯಶ್ರೀರಾಗಣ ಅಂದ್ರೆ ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾದೀತೇನ ಅರ್ಥದಲ್ಲಿ ಹೇಳ್ತಾ ಇದೀಯ. ಹೌದು, ಖಂಡಿತ ಅದು ಆ ರೀತಿ ಹೇಳುವುದು ಅಂದ್ರೆ ನೀವು ಹೇಳಿದ್ರೆ ಬಹಳ ಸಂತ. ಮೇಲಾಗಿ ನನಗೆ ಒಂದು ತೊಂದರೆ ಇದೆ. ಏನಂದ್ರೆ ಇವಾಗ ಯಾರೋ ಒಬ್ರು ಹಳ್ಳಿಲಿ ನಾಟಕ ಆಡಿದ್ರು, ಆಮೇಲೆ ಜಾನಪದ ಕುಡ್ತಾ ಆಡಿದ್ರು. ಆಯ್ತು. ಆಗ ಐಕ್ಳು ಬರ್ತಾರಲ್ಲ, ಐಕ್ಳು ಆ ಡ್ಯಾನ್ಸ್ ಹೇಳ್ತಾರೆ ಹೆಣ್ಮಕ್ಳು ನೋಡಿದ್ರೆ ನಂಗೆ ಹಾಕಿಲ್ಲ. ನಿನಗಾಗಲಿಲ್ಲ ಅದ್ರ ಬಿಡು, ವಯಸ್ಸಲ್ಲಿ ನಮ್ಮಂತವ್ರಿಗೆ ಆಗತ್ತೆ ಬಿಡು. ಅಲ್ಲ, ಯಾಕೆ ಹಾಕಿಲ್ಲ ಅಂದ್ರೆ ಆಗಿನ ಯಾಕೆ ಬಂದ್ಬಿಡುತ್ತೆ, ಈಗ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕೋಸ್ಕರ ಎನ್ಆರ್ಕಿ ನಾಟಕಕ್ಕೆ ಬರಲಿ, ನಿಮ್ಮ ಚುನಾವಣೆಗೆ ಬಂದು ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಲಿ. ಆದಮೇಲೆ ನಾನು ದೂರ ಇರ್ತೀನಪ್ಪ, ನಾನು ದೂರ ಇರ್ತೀನಿ. ಯಾಕೆ? ಕರೆಂಟ್ಗೂ ನೀರಿಗೂ ಆಗಲ್ಲ ಗುರುವೆ. ಓಹೋ, ಕರೆಂಟ್ ಇದ್ರೆ ನೀರು ಕಾಯೋದು. ಕಾಯುತ್ತೆ, ಆದರೆ ಕೆಲವು ಟೈಮ್ಗೆ ಚಾ ಕುಡಿಯುತ್ತೆ. ಚಾ ಕೊಡಿ ಅಂತದ್ದೇನು ಇಲ್ಲ. ಆಮೇಲೆ ಮುಂದಿನ ವಾರ ಬಹಿರಂಗ ಸಭೆಗೆ ನಾನು ನೀವು ನಮ್ಮ ಬಿಲ್ಲಲ್ಲಿ ಇರ್ತಕ್ಕಂಥ ಲಾರಿಗಳು, ಟ್ರ್ಯಾಕ್ಟರ್ಗಳು, ಎತ್ತಿನ ಗಾಡಿ ಎಲ್ಲ ಕಳಿಸ್ಬಿಡ್ತೀನಿ. ಎಲ್ಲ ಕಳಿಸ್ಬಿಟ್ಟು ನಿನ್ನನ್ನ ಅದರ ಮುಖ್ಯಸ್ಥನ ಮಾಡಿ ಎಲ್ಲ ಊರಲ್ಲೂ ತಲೆಗೆ ಇಷ್ಟಿಷ್ಟು ಅಂತ ಕೊಟ್ಬಿಡೋಣ. ಕೊಡ್ಲೇಬೇಕಲ್ವಾ? ಅದು ಕೊಟ್ಟ ಮೇಲೆ ಅವ್ರನ್ನೆಲ್ಲರೂ ಕರ್ಕೊಂಬರೋ ವ್ಯವಸ್ಥೆ ನಿಂದು. ಖಂಡಿತ ಆ ಕೆಲಸ ನನಗೆ ಮೊದಲು ಆದರೆ ಕರ್ಕೊಂಡ್ಬಿಡೋದು ಮೊದಲಿಂದ ನಿಮ್ಮ ಕೈ ಇದ್ದು ಚೆನ್ನಾಗಿ ಅನುಭವ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಅಂತ ಮಾಡ್ತಾರೆ. ಆಮೇಲೆ ನೀನು ಏನೋ ಬಂದಿದ್ದ ವಿಷಯ ಬಂದಿದ್ದೇನಿಲ್ಲ. ನೆನ್ನೆ ರಾತ್ರಿ ಮಲಗಿದ್ನಾ? ನೆನ್ನೆ ರಾತ್ರಿ ನಾನು ಮಲಗಿರ್ತೀಯ, ಇನ್ನೇನು ಮಾಡ್ತೀಯ? ಇಲ್ಲ ಕೇಳಿ, ನೆನ್ನೆ ರಾತ್ರಿ ನಾನು ನಿಮ್ಮನ್ನು ಮಾತಾಡ್ಸಿ ಮನೆಗೆ ಹೋದ್ನಾ? ಹೌದು, ಮಲಗಿದ್ದ. ನೆನ್ನೆ ಅಲ್ಲಪ್ಪ, ಇವತ್ತು ಸಂಜೆ ಮಾತಾಡಿಸಿದ್ದು. ಮತ್ತೆ ಮೊನ್ನೆ ಕೂಡ ಬಂದಿದ್ದೆ. ಹೌದೌದು, ಕರೆಕ್ಟ್. ಮೊನ್ನೆ ಬಂದಿದ್ದ? ಬಂದಿದ್ದೆ. ಅದು ನೆನ್ನೆ ಬಂದಿದ್ದು ಮರ್ತೋಗಿದ್ದೆ. ಇದೀನಿ ವಯಸ್ಸು ಬಿಳಿ ಗಡ್ಡ ಬಂದ್ಬಿಡ್ತು, ಬಿಳಿ ಕೂಲಾಗಿ ಬರಿದಾಗ ಇರ್ತೀನಿ. ಅದಕ್ಕೋಸ್ಕರ ಗ್ಯಾಪ್ ಬಂದು ನನಗೆ ರಾತ್ರಿ ಕಲ್ಸಲ್ಲಿ ಬಂದು ತಾಮರ್ಲ ಅದಕ್ಕೆ ಮತ್ತಂದೆ ಏನ್ ತಂದೆ. ಆಮೇಲೆ ಆ ಹುಡುಗರಿಗೆಲ್ಲ ಕೊಡಬೇಕು ದುಡ್ಡು ಅಂತ ಹೇಳಿದ್ರೆ ಈಗ ಸಂಜೆ ಕೊಟ್ಟು ಕಳಿಸಿದ್ದಲ್ಲ ನೆನ್ನೆ, ಅದೆಲ್ಲ ಖಾಲಿ ಮಾಡಿದ್ಯಾ ಅಥವಾ ಉಳಿಸ್ಕೊಂಡಿದ್ಯಾ? ಇನ್ನೊಂದು
ಅದರಿಂದ ಭಾಳ ತಪ್ಪಾಗಿದೆ, ಕೆಲವು ತಪ್ಪಾಗಿದೆ. ಏನ್ ತಪ್ಪ? ಯಾಕೆಂದ್ರೆ ಹುಡುಗರಿಗೆಲ್ಲ ಕೊಟ್ಟಲ್ಲ, ಕೊಟ್ಟಿದ್ಯಾ? ಬೆಂಗಳೂರಿಂದ ತರಿಸಿದ್ರಲ್ಲ ಲಾರಿಗಟ್ಲೆ, ಹಾ. ಅದು ನಕಲಿಯೇ. ಏ ನಕಲಿ ಅಲ್ಲ ಕಣೋ, ಯಾರೋ ಹೇಳಿದ್ದು. ಅಯ್ಯೋ ಹುಡುಗರಿಗೆ ಅವ್ರು ಶ್ರವಣ್ ಕುಮಾರ್ ಅಂತಿದಾರಲ್ಲ, ಅವ್ರ ಕಂಪನಿ ಲೇಬಲ್ ಅಲ್ಲೇ ತರಿಸಿರೋದು, ಅವರೇ ಸರಕುಗಳು ಕಳಿಸಿದ್ದು. ಅರ್ಥ ಆಯ್ತಾ? ಮತ್ತೆ ಐಕ್ಳ ಯಾಕಂಗಂದ್ರು ಅವ್ರ ಐಕ್ಲಲ್ವಾ, ಅವ್ರಿಗೇನು ಅನುಭವ ಇದೆ? ಅವರು ಕುಡಿದ ಒಬ್ಬ ಇದ್ದ, ಹಾ, ಒಬ್ಬ ಇದ್ದ. ಬೀಳೋದು ಸಹಜ, ಎದ್ದೇಳೋದು ಸಹಜ. ಅಲ್ಲ, ಕುಡಿದ್ರೆ ಅವನು ಬಿದ್ದ, ಹಾ, ಕುಡಿದವನು ಎದ್ದ. ಹೆಂಗೆ ಅದು ನಂಗೆ ಅರ್ಥ ಆಗ್ಲಿಲ್ಲ. ನೀನು ಅವಾಗ ಹೇಳ್ದಲ್ಲ, ನೀರು ಕರೆಂಟ್ ಶಾಕ್ ಹೊಡೆಯುತ್ತೆ ಅಂತ. ಅವ್ರಿಗೆ ಶಾಕ್ ಹೊಡೆದಿದೆ. ಆಮೇಲೆ ನೀವು ಕೊಟ್ಟಿದ್ದ ದುಡ್ಡೆಲ್ಲ ಹಂಚಿದೆ, ಹಂಚ್ಬಿಟ್ಟಿಯಾ? ಆ ದುಡ್ಡು ಇನ್ನೊಂದು ಬಂದಿತ್ತಲ್ಲ, ಏನು ಹೇಳ್ತಾ ಇದ್ದಲ್ಲ? ಏನಿಲ್ಲ, ನನಗೆ ಕಣ್ಣು ಬಿದ್ಮೇಲೆ ನಾನು ಸೀರಿಯಲ್ ಬಂದ್ಬಿಟ್ಟೆ. ಅದೇ ನಾವು ಇಬ್ಬರು ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ದು ಆಯಿತು. ಇವಾಗ ಸ್ವಲ್ಪ ಸೇವೆ. ಸೇವೆ? ಸೇವೆ ಏನು? ಕನಕ ಅಭಿಷೇಕ ಇದ್ದಂಗೆ ತಂದಿದೆ ನೋಡಿ. ನಿಮ್ಮ ಪ್ರೀತಿ ನಮ್ಮ ಪಾತ್ರ. ನಾನು ಪ್ರೀತಿ ಅಂದ್ರೆ ನಿಮ್ಮ ಪಾತ್ರ. ನೋಡಿ ಚೆನ್ನಾಗಿ ಮಾಡ್ತಾ ಹೋಗ್ಬಿಟ್ಟಿದ್ಯಾ ನೋಡಿ ಗುರುವೆ. ಇವಾಗ ಎಲೆಕ್ಷನ್ ತಂದಿದ್ದಕ್ಕೂ ನಾನು ತಂದಿದ್ದಕ್ಕೂ ಎಷ್ಟು ಅಂತರವಿದೆ ಅಂದರೆ, ಇದರಲ್ಲಿ 7 ಸುತ್ತಿನ ಕೋಟೆ ಇದೆ. ಇದರೊಳಗೆ 7 ಸುತ್ತಿನ ಕೋಟೆ? ಇದರಲ್ಲಿ ಖಂಡಿತ ಇದೆ 7 ಸುತ್ತಿನ ಕೋಟೆ. ನೀವು 7 ಸುತ್ತಿನ ಕೋಟೆ ಆದರೆ ನನ್ನ ಗೆಲ್ಸ್ಬಿಟ್ರೆ ನೀವೇ ನನ್ನ ಪಾಲಿಗೆ 8 ಸುತ್ತಿನ ಕೋಟೆ. ನೀನು ಯಾವುದೋ ದುರ್ಗದ ಕೋಟೆ ಹೇಳ್ದಂಗೆ ಹೇಳ್ತಾ ಇದೆಯಾ? ನೋಡು, ಇದೆಲ್ಲ ನನಗೆ ಹಾಕಿ ಬರಲ್ಲ. ಅವಾಗ ಏನೋ ಅಷ್ಟೇ. ಈ ರಾಜಕೀಯದಲ್ಲಿ ಎಲ್ಲ ಪ್ರಯೋಗ ಮಾಡಬೇಕು. ಪ್ರಯೋಗ ಮಾಡಿದ್ರೆ ಸ್ವಲ್ಪನೇ ಹಾಕೋ. ನೀನು ಸ್ವಲ್ಪ ಹಾಕೋಬೇಕಪ್ಪ. ನನಗೊಬ್ಬರಿಗೆ ಹಾಕಕ್ಕೆ ಇಟ್ಬಿಟ್ರೆ ಹೇಗೆ? ಏನೋ ನೋಡಿದ್ರೆ ನನಗೆ ಇದಕ್ಕೆ ಹಾಕಿದ್ಯಾ? ಒಂದು ಕಪ್ಪು ಜಾಸ್ತಿ ಇರ್ಲಿ ಬಿಡು. ಇನ್ಯಾರು ಬಂದ್ರೆ ಆಗ್ಬೋದು. ಸುದ್ದಿಕ್ಕೆ ಇಟ್ರ ಇದು ನೀರು ಪರವಾಗಿ ಮುದುಕಪ್ಪ. ನೀನು ಏನೋ ಅಂದ್ಕೊಂಡಿದ್ದೆ, ಅಂತೂ ಏನೋ ಮಾಡ್ತೀಯ ನೀನು. ಮನುಷ್ಯರು ನಮ್ಮ ಹಳ್ಳಿ ಜನ ಸೇರೋದು ಕೇಳಿ ಹೇಳ್ತೀನಿ. ನೀವು ಹೇಳಿ ನಾನು ಚೂರು ತಗೊಂಡು ಹೇಳ್ತೀನಿ. ಯಾಕಂದ್ರೆ ಮುಂದೆ ಇಟ್ಕೊಂಡು ಹಂಗಲ್ಲ. ಯಾರು ಈಗ ಒಂದು ಮಾತು ಹೇಳ್ತಿ ಕೇಳಿಸ್ಕೊತೀಯಾ? ಇರು. ಈ ಬೆಂಗಳೂರಂತ ನಗರದಲ್ಲಿ ಅದೇನೋ ಹೇಳ್ತಾರೆ ಕಣ, ಲೋಟ ಇಟ್ಕೊಂಡು ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊತಾರೆ. ಲೋಟನ ಅದಕ್ಕೇನೋ ಹೇಳ್ತಾರಪ್ಪ. ಹಿಡ್ಕೊ. ನನ್ನ ಮುತ್ತು, ನಿನ್ನ ಮುತ್ತು, ನನ್ನ ಮುತ್ತು, ನನ್ನ ಮುತ್ತು, ನನ್ನ ಮುತ್ತು ಹಂಗಲ್ಲ ಕಣ, ಇದು ಚಿಯರ್. ಅದು ಇಂಗ್ಲೀಷು, ನಾವು ಕನ್ನಡದವರಲ್ಲ. ನನ್ನ ಮುತ್ತು, ಅಯ್ಯೋ. ನನ್ನ ಮುತ್ತು, ನನ್ನ ಮುತ್ತು. ಭಾಳ ಚೆನ್ನಾಗಿ ಮಾಡ್ತೀಯ. ಏನು ಹೇಳೋಣ? ನೀನು ನೋಡ್ಬೇಡಪ್ಪ. ಅಂದ್ರೆ ನನ್ನ ಮಾತು ಪೂರ್ತಿ ಕೇಳಿಪ್ಪ. ಹೇಳಪ್ಪ. ನಮ್ಮ ಜನ ನಮ್ಮ ಜನ ನಿಮ್ಮ ಜನನೇ ದುಡ್ಡು ಕೊಡ್ತಾರೆ, ಜೊತೆಲಿ ಇರ್ತಾರೆ, ಕುಡಿತಾರೆ ಅಂದ್ರೆ ಜೊತೆ ಇರ್ತಾರೆ. ನೋಡೋ ಅವ್ನು ನನ್ನ ಹೊಡೆಯಕ್ಕೆ ಬಂದ ಅಂದಾಗ ಯಾರು ಇರೋಲ್ಲ. ಯಾಕೆ? ಅಯ್ಯೋ ಅದೆಲ್ಲ ಬೇಡ. ಈಗ ಒಡೆಯೋದು ಪಡೆಯೋದಿಲ್ಲ. ಇದನ್ನ ನೋಡಿ ಮತ್ತು ಎಲ್ಲ ನೋಡ್ಬಿಡ್ತಾರೆ ಕಣ. ನಾನು ಸ್ವಲ್ಪ ಮುಚ್ಕತ್ತೀನಿ. ನೀವು ಬಾಯ ಬಿಟ್ಟರೆ ನೀವು ನೋಡಿ ಮರ್ತಿಬಿಟ್ಟೆ ನಾನು. ಹೌದು, ಏನು ಉಪ್ಪಿನಕಾಯಿ ಪಪ್ಪಿನಕಾಯಿ? ಅಯ್ಯೋ ಅದೇ ನಾನು ತಗೊಂಡೆ. ಆ ಮಂಗಳಮ್ಮನ ಅಂಗಡಿ ಬಾಟ್ ಹಾಕ್ಬಿಟ್ಟಿತ್ತೇನೋ. ಮಂಗಳಮ್ಮಂಗೆ 3 ತಿಂಗಳು, ಅವಳಿನ್ನು 9 ತಿಂಗಳಾಗ ಅವರು ಯಾಕೆಂದ್ರೆ ಮಂಗಳಮ್ಮಗೂ ನಮಗೂ ಭಾಳ 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 ನಿನ್ನ ಮಗ ನೋಡ್ಕೊಂಡಿದ್ದ. ಅದಕ್ಕೆ ಮಂಗಳಮ್ಮ ಬೀಗ ಉಪ್ಪಿನಕಾಯಿ
ಇಲ್ಲ ಬಿಡಕ್ಕವೇನು ತಗೊಳ್ಳಿ ನೀರು ಅವಳು ಹೆಸರು ಬಿಡಿ ಈ ಟೈಮ್ನಲ್ಲಿ ನನ್ನ ತಲೆ ಕೇಳುತ್ತೆ ತಗೊಳ್ಳಿ ಇವಾಗ ನೋಡಿ ನಿಮ್ಗೆ ಅಭ್ಯಾಸ ನಿಮ್ಮ ಮದ್ದಿಂದನೂ ನಿಮ್ಮ ಬಾಯಿಗೆ ನಿಮ್ಮ ಬಾಯಿಗೆ ಇದನ್ನ ಇಟ್ಟು ಅಭ್ಯಾಸ ಏನ ಸಿಗರೇಟ ನೋಡಿ ಇದು ಕೊನೆವರೆಗೂ ನನ್ನ ಹತ್ರ ಇರುತ್ತೆ ಇದು ಬೆಂಕಿ ಹಚ್ಚೋದು ಯಾಕೆ ಹಚ್ತೀಯ? ಸಿಗರೇಟ್ಗೆ ನಿಮಗೆ ನೋಡಿ ಎಲ್ಲ ಕಲಿತೆ ನಾನು ಇದನ್ನು ಕಲಿದಿಲ್ವಲ್ಲ ನೀನು ಹಚ್ಬಿಡು ಒಂದು ಅಯ್ಯೋ ಬೇಡಪ್ಪ ನೋಡಿ ಬಿಟ್ಟಿದ್ದ ತಿರ್ಗ ತಗೋಬಾರ್ದು ಕೆಟ್ಟಿದ್ದ ತಿರ್ಗ ಪದೇ ಪದೇ ನೋಡಬಾರ್ದು ತಿಂದು ಬಿಟ್ಟಿದ್ದ ತಿರ್ಗಕ್ಕೆ ಹೋಗಬಾರ್ದು ಇದು ನನ್ನ ಸಂಕಲ್ಪ ಏನ್ ಹೇಳ್ತೀರಾ ನೋಡ್ತಾ ಇದ್ರೆ ಈ ಟ್ರಾಫಿಕ್ ಪೊಲೀಸ್ ಇರ್ತಾರಲ್ಲ ಇದು ಒಂಥರ ಇದು ಒಂಥರ ಹಂಗೆ ಹಂಗೆ ನೀವು ಹೊಗೆ ಬಿಡ್ತಿದ್ರೆ ಅಯ್ಯೋ ನಂಗೆ ಏನೋ ಗ್ಯಾಪ್ ಹೊಗೆ ಬಿಡ್ತಿದ್ರೆ ತಲೆಯಿಂದ ಚೂರು ನನಗೆ ಇದು ಸಾಕಾಗಿಲ್ಲ ಇದು ಖಂಡಿತ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನನಗೆ ನಿಮ್ಮನ್ನು ನೋಡೋ ಸಂತೋಷ ಆಗುತ್ತೆ ಆದ್ರೆ ನಂಗೆ ಸಾಕಾಗ್ತಿಲ್ಲ ಏನು ಸಾಕಾಗತ್ತೋ ಬೇಕಾಗತ್ತೋ ಗೊತ್ತಿಲ್ಲಪ್ಪ ಅಂತೂ ಇದು ಯಾವುದೋ ಹೈ ಕ್ಲಾಸ್ ಮಾಲ್ ಇದ್ದಂಗೆ ಕಾಣ್ತಾ ಇದೆ ನಾ ಹೇಳಲಿಲ್ಲ 7 ಸುತ್ತಿನ ಕೋಟೆ 7 ಸುತ್ತಿನ ಕೋಟೆ ನೀವು ಗೆದ್ದ ಮೇಲೆ ನನಗೆ ಈ 8 ಸುತ್ತಿನ ಕೋಟೆ ಕೊಟ್ಟಂಗಾಗತ್ತೆ ಇನ್ನೊಂದೇನು ಪದೇ ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ ಇಂಥ ಟೈಮ್ನಲ್ಲಿ ನಾನು ಎಷ್ಟು ಜನ ಮಾತಾಡಿ ಗೊತ್ತಾ ಶಿವ ನೀನು ಶಿವ ನಾನು ಶವ ಏನಲ್ಲ ಅಂದಲ್ಲ ನಾನು 7 ಸುತ್ತಿನ ಕೋಟೆ ನಾನು 8 ಸುತ್ತಿನ ಕೋಟೆ ಚೂರು ಇದಾಗಿ ಬರಲ್ಲ ಕಣ ನನಗೆ ಯಾಕೋ ಇದು ಬೇಡ ಅನ್ನಿಸ್ತಾ ಇದೆ ಯಾಕೋ ಆದರೆ ಇದೆಯಲ್ಲ ಇದು ಸುಡೋದಲ್ಲದೆ ದೇಹ ಅನ್ಸ್ಬಿಡುತ್ತೆ ಕಣೋ ಒಂದ್ಸರಿ ನೀನು ನೋಡ್ಬಿಡ ನನಗೆ ನೋಡಿದ್ರು ನಾನು ಬರ್ದಿರೋದು ಏನಂತ ಅದೇನು ಇಂಗ್ಲೀಷ್ನಲ್ಲಿ ಬರ್ದಿದ್ದು ನಂಗೆ ಗೊತ್ತಾಗಲ್ಲ ಒಂದು ಕೇಳಿದ್ವಿ ನಾನು ಹಿಂಗೆ ಕೇಳಿದೆ ಅದೇನು ಬರ್ದಿದೆ ಅದೇನು ಅಂದರೆ ನಾನು ಹೇಳ್ತೀನಿ ನಾನು ಕೇಳಿದ್ರಲ್ಲ ನೀವೇನು ನನ್ನ ತಲೆ ತಿಂತೀರ ತಲೆ ತಿನ್ನಕ್ಕೆ ಉಪ್ಪಿನಕಾಯಿನೇ ತಂದಿಲ್ಲ ನಿನ್ನ ತಲೆಯಿಂದ ತಿನ್ನಲಿ ನಿನ್ನ ಸಾರಿ ಅಂತ ನಾನು ಕೇಳ್ತಿದ್ದೆ ಬೇಡಪ್ಪ ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ ಕಣ ಒಂದು ಕೇಳಿ ಇವಾಗ ನಾನು ಒಂದೆರಡು ಮಾತಾಡ್ಬೇಕು ನಮ್ಮ ಹೆಂಗಸು ಗಾಯಕ ಹತ್ರ ಹೋಗ್ತೀನಿ ಗೊತ್ತಾಯ್ತಾ ಇದ್ರ ಮೇಲೆ ಬರೋದು ಧೂಮಪಾನ ಹಾನಿಕರ ಅಂತ ಅದು ನನಗೆ ಅರ್ಥ ಇಲ್ಲ ಧೂಮಪಾನ ಹಾನಿಕರ ಇದೇನು ಮದ್ಯಪಾನ ಸುರಾಪಾನ ದೇವತೆಗಳು ಸಹಿತ ಕುಡಿದಿದ್ದಾರೆ ಬದುಕಿದ್ದಾರೆ ಚೆನ್ನಾಗಿದ್ದಾರೆ ಅದರಲ್ಲಿ ರಾಕ್ಷಸರುಗಳು ಕಲಿಯುವುದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇದೆ ಇದು ಇವಾಗ ನೋಡ್ಕೊಳ್ಳಿ ನಾನು ಹೇಳ್ತೀನಿ ನೀವು ಚುನಾವಣೆ ನಿಂತಿರಲ್ಲ ನೀವು ದೇವತೆಗಳು ನಿಮ್ಮ ವಿರುದ್ಧವಾಗಿ ಮಾತಾಡ್ತಾರಲ್ಲ ನಿಮ್ಮ ವಿರುದ್ಧ ಮಾತಾಡಲ್ಲ ಅವರೇ ಕತ್ತು ಕೊಡಿದ್ನಲ್ಲ ಕತ್ತು ಸುರಪಾನ ಅಮೃತ ಹಂಚಬೇಕಾರೆ ಕತ್ತು ಕೊಡಿದ್ನಲ್ಲ ಯಾರದು ಅವನ ಸುಂದರೇಶ ಸುಂದರೇಶ ಅಲ್ಲ ರೀ ನಾನು ಈಗಿನ ಕಾಲ ಆಗಿನ ಕಾಲ ರಾಹು ಕಾಲ ರಾವು ಕುಡಿದ್ನಲ್ಲ ಹಂಗೆ ಅವ್ರು ಕುಡಿದಟ್ಟಿಗೆ ಎಲ್ರಿಗೂ ಕೊಟ್ಟು ಬಿಟ್ಟಂತ ಇಟ್ಕೊಳ್ಳಿ ಇವಾಗ ನಾನು ಜಾಸ್ತಿ ಆಗಿದೆ ನನಗಾಗಿದೆ ನಿನಗಾಗಿಲ್ಲ ಅಯ್ಯೋ ತೊಳಿ ನಂತು ಸಾಕು ಅಯ್ಯೋ
ನೀವು ಮುಚ್ಚಿಟ್ಕೊಬೇಡಿ, ಮುಚ್ಚಿಟ್ಕೊಂಡು ನೀವು ಹಿಂಗೆ ಆಗ್ಬಿಟ್ರಿ ನೀವು. ಎಲ್ಲ ತೆಕ್ಕೊಡ್ರಿ. ಯಾವ್ದು ತೆಗೀತಿ? ಏನೋ ಒಂದು ತೆಕ್ಕೊಡ್ರಿ. ಬಾಟಲ್ ಗ್ಲಾಸ್ ಸಾಕು. ಗ್ಲಾಸ್ ತೆಕ್ಕೊಡ್ರಿ. ಸಾಕು. ಪ್ಲೀಸ್ ಲವ್ ಅನ್ನಲ್ಲ ಲೋ ಅಂತ ಅಂತಲೇ ಇದೆಯಾ? ಅಲ್ಲ, ಕುಡಿದಿಲ್ಲ ನಾನು. ಮತ್ತೆ ನನಗೆ ನಿಷೇಧ ಇದೆ. ನಿಮಗೂ ನಿಷೇಧ. ನೀವು ಚೆನ್ನಾಗಿ ಮಾತಾಡ್ತೀನಿ, ನಾನು ಚೆನ್ನಾಗಿ ಮಾತಾಡ್ತೇನೆ. ಮಾತಾಡೋಕ್ಕೇನೆ ಇರೋದು ನಾನು. ಅಂದ್ರೆ ತಗೊಳ್ಳಿ. ಲೆಕ್ಕ ತಗೊಳ್ತಾ ನೀನು ಹಾಕಪ್ಪ, ನೀನು ಹಾಕೊಂಡ್ಬಿಡು. ಏನಂದ್ರೆ ಅದು ಅಯ್ಯೋ ನಮ್ಮ ಹೆಂಗಸ್ರು ಅಯ್ಯೋ ರಾಮ, ಬೇಡ ಬೇಡ ಮಲ್ಕೊಂಡಿದ್ರು. ಈ ವಿಚಾರ ಗೊತ್ತಾಗ್ಬೇಡಿ. ನಾನು ಬಂದಿದ್ದೆ ಅಂತ ಹೇಳ್ಬೇಡಿ. ಇಲ್ಲ, ಬೆಳಗ್ಗೆ ನನಗೆ ಮನೆ ಕಾಫಿ ಕೊಡ್ತಿದ್ದು, ಅದು ತಪ್ಪೋಗುತ್ತೆ. ಕಾಪಿನೂ ಕೊಡಿಸ್ತೀರಿ, ಪಿಪಿನೂ ಕೊಡಿಸ್ತೀರಿ. ಮುಗಿಸ್ಬಿಡು, ಬಂದ ಕೆಲಸ ಬೇಗ ಮುಗಿಸ್ಬಿಡು, ಹೋಗ್ಬಿಡು. ಯಾಕೆಂತಂದ್ರೆ ಮನೇಲಿ ಆಳು ಕಾಳು ಎಲ್ಲ ಕಾಯ್ತಾ ಇರ್ತಾರೆ. ಅದಕ್ಕೆ ಯಾರು ನಿಮ್ಮ ಸೊಸೆ? ಯಾಕೆ ನೀವು ಸೊಸೆ ಅಂತೀರ? ಲೆಕ್ಕ ಬಿಡ್ತಾರೆ. ಲೆಕ್ಕ ಬ್ರೇಕ್ ಮಾತ್ರ. ಇನ್ನೇನು ಸೊಸೆ ಅದೇನೋ ಹೆಸರು ಹೇಳೋದಲ್ಲ, ಚಂಪಾ. ಚಂಪ ಕಾಯ್ತಾ ಇರ್ತಾರೆ. ಬೇಗ ಹೋಗಿ ಮನೆ ಸೇರ್ಕು. ಚಂಪಾ ನನ್ನ ಸೊಸೆ ನನ್ನ ಕಾಯಿಲ್ಲ, ನನ್ನ ಮಗನ ಕಾಯ್ತಾನೆ. ನೀವು ದಯವಿಟ್ಟು ಹೇಳ್ತೀನಿ, ಚಂಪಾನ ಲೆಕ್ಕಕ್ಕೆ ಮಾತ್ರ. ಮತ್ತಿನ್ನೇನು ಪದೇ ಚಬ್ಬ ಅಂದ್ಬಿಟ್ಟು ನೀವು ಸಣ್ಣಗಾಗಬೇಡಿ. ಒಪ್ಪೋದು ನಂಗೆ ಆಗಲ್ಲಪ್ಪ. ಆಗಲೇ ಮನೆಯಲ್ಲಿ ಕೂಗಿದ್ರಲ್ಲ, ಲೋ ಅನ್ನಲ್ಲ. ಲೋ ಅನ್ನು ಬೇಡಪ್ಪ, ನಿನ್ ಪಾಪ ಅನ್ನು ಮುಗಿಸ್ಬಿಟ್ಟು ಹೊರಡು. ಬೆಳಗ್ಗೆ ನೋಡ್ಕೊಳ್ಳೋಣ. ಇನ್ನು ಸ್ನೇಹಿತಿನ ಒಳ್ಳು ಅಂತಿರಲ್ಲ. ಈ ಸರ್ವತ್ತಲ್ಲಿ ಬುದ್ಧಿದ್ದು ಅಲ್ಲದೆ ಇದು ಬೇರೆ ತಂದು ಇದು ಬೇಕಿತ್ತಾ? ಈಗ ನಾನು ಹೇಳಿದ್ದಿಷ್ಟೇ ನೋಡು. ಪ್ರೀತಿ ಅನ್ನೋದು ಎಲ್ಲಿಂದ ಹುಟ್ಟುತ್ತೆ ಹೇಳಕ್ಕಾಗಲ್ಲ. ಯಾವ ಹುಟ್ಟುತ್ತೆ ಅಂತ ಹೇಳಕ್ಕಾಗಲ್ಲ. ಬೆಂಕಿ ಪಟ್ಟಣದಲ್ಲಿ ಬೆಂಕಿ ಹೆಚ್ಚಿಕೊಳ್ಳುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ಪ್ರೀತಿ ಹಂಗಲ್ವಲ್ಲ, ಎಲ್ಲ ಹುಟ್ಟತ್ತೆ. ಇಲ್ಲ ಬಿಡು, ಅಮ್ಮ ಸುಳ್ಳು ತಗೊಂಡು ಹೋದ ತಗೊಂಡು ಪೂರೈಸ್ಕೊಂಡು ಹೋಗಪ್ಪ. ಮನೆಗೆ ಹೋಗ್ಬೇಕು ನಾನು. ಹಾಲಿನ ಕಾಲ ಏನು ಅಂದರೆ ಅಂದ್ಬಿಟ್ರು. ಬೆಳಗ್ಗೆ ನನ್ನ ಕಾಫಿ ಯೋಚನೆ, ನಿಮ್ಗೆ ಯೋಚನೆ. ಏನು ಅಂದರೆ ಏನು ಅನ್ಬೇಕಾಗತ್ತೆ. ಮತ್ತೆ ಭಾಗ ತಗೊಂಡ್ಬಿಟ್ರು ಕಟ್ಟ ಕಡೆಯ ಕಷ್ಟ ಆಗುತ್ತಪ್ಪ. ಈಗ ನಾನು ಮುಂದಿಂದೆಲ್ಲ ಈಗ ಆಲೋಚನೆ ಮಾಡ್ತೀನಿ. ನಾನು ಹೆಂಗೆ ಎಲೆಕ್ಷನ್ ಬಗ್ಗೆ ನೀವೇನಂತ ಮಾಡ್ಬಿಡಿ. ಭಾಳ ನೋಡಿ ಸರ್ ಹೇಳ್ತೀನಿ, ಇದು ನನ್ನ ಪಾದ ಅಲ್ಲ, ನಿಮ್ಮ ಪಾದ ಅಂತ ತಿಳ್ಕೊಳ್ಳಿ. ಇದು ನಿಮ್ಮ ಪಾದ ಗೊತ್ತಾಯ್ತಾ? ತಲೆ ಮೇಲೆ ಇಟ್ಕೊಂಡು ಹೋಗ್ಬೋದು. ಆದರೆ ನಾಳೆ ಹುಡುಗರಿಗೆಲ್ಲ ಕೊಡಬೇಕು. ಇಲ್ಲ ನಮ್ಗೆ ಜಯನಲ್ಲ, ಜಯಮನು ಸಿಗಲ್ಲ. ಸರ್ವ ಸುಲ್ಕೊಂಡ್ಬಿಟ್ಟಿದೆ. ಬಿಲ್ಲು ಬಡ್ಡಿ ಸ್ಕೂಲು ಪಾಲು ಎಲ್ಲ ಬಾರ ಸ್ಥಿತಿ ತಂದ್ಬಿಟ್ಟಿದೆ. ನೋಡಿ, ನೀವು ಗೆದ್ದು ಬಿಡ್ತೀರಾ, ಗೆದ್ದೀರಾ. ತಿರುಗಿ ಏನೇನು ಕರ್ಕೊಂಡಿರ್ತೀರ ಅಂದ್ಬಿಟ್ಟು ಗ್ಯಾಪ್ ಹಚ್ಕೊಂಡು ಬರ್ತಿದ್ದೀರಲ್ಲ, ಅದನ್ನ ನೋಡ್ಕೊಳ್ಳಿ, ತಿರ್ಗಿ ಅದು ಬಂದ್ಬಿಡುತ್ತೆ. ಬರಲ್ಲ ತಿರುಗಿ ಆ ತಿರುಪತಿ ವೆಂಕಟೇಶ್ವರ, ಅಯ್ಯೋ ಧರ್ಮಸ್ಥಳ ಮಂಜುನಾಥೇಶ್ವರ, ಅಯ್ಯೋ ಎಲ್ಲ ಈಶ್ಗಳು ಪಾಶ್ಗಳು ಎಲ್ಲ ನಿನ್ನ ಕಾಪಾಡ್ತೇನೆ. ನೀವು ಈ ಕುಡ್ದಾಗಲೇ ನೀವು ಆಶೀರ್ವಾದ ಚೆನ್ನಾಗಿ ಮಾಡ್ತೀರಪ್ಪ. ನನಗೆ ಬೆಳಗ್ಗೆ ಬರ್ತೀನಿ, ಬಟ್ಬೇಡ ಬಲ್ಲ. ನಿನಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅಮ್ಮ ಕೇಳಿ ಅಂತೇಳಿ. ಯಾವ ಮುನ್ನ ನಿಮ್ಮ ಮನೆಯವ್ರು ಮಾತ್ರ ಕೇಳಲ್ಲ. ನಿನ್ನ ಇನ್ನೊಂದು ಬೇರೆ ಕೇಳಿಸ್ ಬಲ್ಲ. ನಿನ್ನ ಡೈಪರ್ಸ್ ಹೋಗಿ ಮಲ್ಕೋ, ಬೆಳಗ್ಗೆ ನಾನು ನೋಡ್ಕೊತೀನಿ. ಸರಿ ಹೊರಡಪ್ಪ. ಅಂತೂ ಈ ಮುದುಕಪ್ಪ ಹೋಗ್ಬಿಟ್ಟ. ಏನಾರ ಮಾಡ್ತಾನೆ, ಏನಾರ ಮುಗಿಸ್ತಾನೆ. ಒಟ್ಟಾಗೆ ನನ್ನನ್ನು ಎಲೆಕ್ಷನ್ ಗೆಲ್ಲಿಸ್ತಾನೋ ಬಿಡ್ತಾನೋ. ಈ ಜನಗಳು ನಂಬ್ಕೊಂಡ್ಬಿಟ್ರೆ ಕೊರೆ ಈ ದಾಸನ ಆಗಿಬಿಟ್ಟು ನಾನು ಏನಾರ ಆಗ್ಬಿಡ್ತೀನೋ. ಹರ ಹರ ಶಿವ.
ಇವತ್ತಿಂದ ಆಫೀಸಿಗೆ ಹೊರಡ್ತಾ ಇದ್ದೀನಿ. ಈ ಗೌಡನು ಈ ನಮ್ಮ ಮಾವನು ಇವ್ರ ಕತೆ ಏನಾಗುತ್ತೋ ಏನೋ, ಹೆಂಗೋ ಏನೋ ನೋಡೋಣ. ನೋಡ್ಬೇಕಲ್ಲ ಎಲ್ಲಾರನು. ಸರಿ, ಹೋಗಿ ಬರೋಣ ಆಫೀಸಿಗೆ. ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಮಹಾಜನತೆಗೆ ನಾನು ದೊಡ್ಡೇಗೌಡ ಮಾತಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ನನ್ನ ಜೊತೆಗೆ ನಮ್ಮ ಯುವಕರು, ನಮ್ಮ ಯುವ ಧರಣಿಯರು ಆಗಿರ್ತಕ್ಕಂಥ ಪಂಪನಗೌಡರು, ಈ ಭಾಗದ ಜನತೆಗೆ ಇವರು ಚಿರಪರಿಚಿತರು. ಇವರನ್ನು ನಾನು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದ್ರ ಜೊತೆಗೆ ಇವತ್ತು ಅವರು ನಮ್ಮ ಪಕ್ಷವನ್ನು ಸೇರಿದ್ದಾರೆ. ಅವರಿಗೂ ಕೂಡ ಭವ್ಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ತಿಪ್ಪಯ್ಯ ಶೆಟ್ಟರು, ಈ ಊರಿನ ಮುಖ್ಯಸ್ಥರು, ವ್ಯಾಪಾರಿಗಳು, ಅವ್ರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಇನ್ನು ಅವ್ರಿಗೆ ಗೊತ್ತೇ ಇದೆ ನಿಮಗೆಲ್ಲರಿಗೂ, ನಮ್ಮ ಕರಿಗೌಡ ಅಲ್ಲ ರಾಮೇಗೌಡ, ಈ ರಾಮೇಗೌಡ ಇವತ್ತು ಎಲ್ಲರನ್ನೂ ಸೇರಿಸೋದು ಪ್ರಯತ್ನ ಪಟ್ಟಿದ್ದಾನೆ. ಮಹಾಜನಗಳೇ, ನಾವು ಇವತ್ತು ಸೇರಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಬರ್ತಕ್ಕಂಥ ಚುನಾವಣೆಗೆ ನಿಮ್ಮೆಲ್ಲರ ಮತ ನಮಗೆ ಬೇಕಾಗಿದೆ, ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಆದ್ದರಿಂದ ನೀವೆಲ್ಲರೂ ಒಂದೇ ಮನಸ್ಸಿನಿಂದ ನಮ್ಮ ಪಕ್ಷಕ್ಕೇನೆ ಮತ ಹಾಕಬೇಕು. ಏನು ನೋಡ್ರಿ, ಏನು ಶೆಟ್ರೆ? ಹೀಗಾಗಿ ಇವತ್ತು ನಾವು ಒಟ್ಟಿಗೆ ಸೇರ್ಕೊಂಡು ಕೊನೆಗೆ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪಕ್ಷದ ಧುರೀಣರು, ನೇತಾರರು, ಚೆನ್ನಿಗರಾಮಯ್ಯನವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಶ್ರವಣ ಕುಮಾರರು ಬರ್ತಾ ಇದ್ದಾರೆ. ಅದೇ ರೀತಿ ಪವನ್ ಕುಮಾರರು ಬರ್ತಾ ಇದ್ದಾರೆ. ಹಾಗಾಗಿ ಕುಮಾರಿ ಶಾಂತಾದೇವಿ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಈ ಸ್ಕೂಲ್ನ ವೇದಿಕೆ ಇದೆಯಲ್ಲ, ಈ ವೇದಿಕೆಯಲ್ಲಿ ಜನಜಂಗುಳಿ ಜಾತ್ರೆಯನ್ನು ಮಾಡಬೇಕಾಗಿದೆ. ನಾವು ಕೇವಲ ಜಾತ್ರೆ ಅಷ್ಟೇ ಅಲ್ಲ, ನಮ್ಮ ಪಕ್ಷ ಗೆದ್ರೆ, ನಾನು ಗೆದ್ರೆ ಇದೇ ಊರಿನಲ್ಲಿ ನಾನು ಎಷ್ಟೋ ಕೆಲಸಗಳ ಕಾರ್ಯಗಳನ್ನು ಮಾಡಬೇಕಾಗಿದೆ, ಪುರಾಭಿವೃದ್ಧಿ ಮಾಡಬೇಕಾಗಿದೆ. ಅದಕ್ಕೆ ಯುವಕರು, ನಮ್ಮ ವಯಸ್ಸಾಗಿರ್ತಕ್ಕಂಥ ನಮ್ಮ ಶೆಟ್ಟರು ಮತ್ತು ನಮ್ಮ ಗೌಡರು ಎಲ್ಲರೂ ಸೇರ್ಕೊಂಡು ಸಹಸ್ರ ಸಂಖ್ಯೆಯಲ್ಲಿ ಜನಗಳನ್ನು ಸೇರಿಸಬೇಕಾಗಿದೆ. ಗೌಡ್ರೆ, ನೀವೇನಾರ ಮಾತಾಡ್ತೀರಾ? ಮಾತಾಡ್ರಿ, ಮಾತಾಡಿ. ನೀವು ಯುವಕರಪ್ಪ, ಮಾತಾಡಿ. ಇವರು ಮಾತಾಡಿದ್ಮೇಲೆ ನಾವು ಸಭೆಯನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಮಾತಾಡ್ಬಿಡಿ ಗೌಡ್ರೆ. ಪಕ್ಷಕ್ಕೆ ಹೊಸದಾಗಿ ಸೇರಿಕೊಂಡಿದ್ದೇವೆ. ಈಗ ದೊಡ್ಡೇಗೌಡರು ನಮ್ಮ ಪಕ್ಷಕ್ಕೆ ಭಾಳ ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕು. ಮುಂದೆ ಏನೋ ಪ್ರಾಬ್ಲಮ್, ಏನೋ ಸಮಸ್ಯೆ ಆದರೆ ದೊಡ್ಡೇಗೌಡರು ನಮ್ಮ ಹಿಂಬದಲ್ಲಿ ಬೆನ್ನೆಲುಬಾಗಿ ನಿಂತಿರುತ್ತಾರೆ. ನೀವು ಆದಷ್ಟು ನಾವೆಲ್ಲರೂ ಕಲಿತು ದೊಡ್ಡೇಗೌಡರಿಗೆ ಬೆಂಬಲ ಕೊಟ್ಟು ಗೆಲ್ಲಿಸಿ, ನಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರಿಸಿಕೊಳ್ಳೋಣ ಅಂತೇಳಿ ನಮ್ಮೆರಡು ಮಾತುಗಳನ್ನು ಮುಗಿಸ್ಕೊಡ್ತೇನೆ. ಆದರೆ ನಾವು ದೊಡ್ಡೇಗೌಡರ ಜೊತೆ ಜೋಡೆತ್ತಿನ ರೀತಿಯಲ್ಲಿ ಇದ್ದು ನಾವು ಗೆಲ್ಲಿಸ್ಕೊಡ್ಬೇಕೆಂದು ಎಲ್ಲರಲ್ಲಿ ಯುವಕರಲ್ಲಿ ಮತ್ತು ಎಲ್ಲರಲ್ಲಿ ಬೇಡಿಕೆ. ಎಲ್ಲರೂ ಸೇರಿ ನಾವು ಈ ಪಕ್ಷ ಕಟ್ಟೋದ್ರ ಜೊತೆಗೆ ಈ ತಾಲೂಕಿನ ಪುರಾಭಿವೃದ್ಧಿಗೋಸ್ಕರ ಶ್ರಮಿಸ್ತೀವಿ. ಮುಂದೊಂದು ದಿನ ಮಂತ್ರಿಮಂಡಲ ಸೇರಿದರೆ ಈ ಭಾಗದಲ್ಲಿ ನಾನು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಆದ್ಯತೆ ಕೊಡ್ತೇನೆ. ಇಷ್ಟು ಹೇಳ್ತಾ ನಮ್ಮ ಸಭೆಯನ್ನು ಮುಕ್ತಾಯ ಮಾಡೋಣ. ಆಮೇಲೆ ನಾಳೆ ಅಲ್ಲಿ ಸೇರೋಣ, ಆಯಿತಾ? ಈ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ನಿಮಗೆಲ್ಲರಿಗೂ ನಾನು ದೊಡ್ಡೇಗೌಡರಾಗಿರ್ತಕ್ಕಂಥ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ. ನಮ್ಮ ಪಕ್ಷ ಯಾವುದು ಅಂತ ಗೊತ್ತಿದೆ. ಯಾವುದು ಹೇಳಿ? ಯಾವುದು? ನೇಗಿಲನ್ನು ಹಿಡಿತಾ ಇರ್ತಕ್ಕಂಥ ಒಂದು ರೈತ, ನೇಗಿಲನ್ನು ಹಿಡಿದಿರ್ತಕ್ಕಂಥ ರೈತರ ಪಕ್ಷ, ರೈತರ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಶ್ರಮಿಸಬೇಕಾಗಿದೆ. ಏನು ಶೆಟ್ರೆ, ಆಯ್ತಲ್ವಾ? ಪಂಪನಗೌಡ್ರೆ,
ಗೊತ್ತಲ್ಲ ಜನ ಸೇರಿಸ್ತೀನಿ, ಜನ ಕಳಿಸ್ತೀನಿ, ನಿಮ್ಮನ್ನು ಗೆಲ್ಲಿಸ್ತೀನಿ. ಇಷ್ಟು ಹೇಳ್ತಾ ನಾವು ಸಭೆಗೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಶುಭಮಸ್ತು, ಶುಭವಾಗಲಿ. ನಮಸ್ಕಾರ. ಹೇ ಹೇ ಹಾ ಲಾ 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 ಲಾ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಏತಕ್ಕೆ ಬೇಕು ಮನೆಯೊಂದು, ಏಕಿರಬೇಕು? ಎಲ್ಲಿರಲಿ ನಮ್ಮ ಊರದೆ, ನಮಗಿಲ್ಲಿ ಯಾರ ಹಂಗಿದೆ? ಬಾಳೆಲ್ಲ ಆನಂದ ಒಂದೇ. ನಾ ಹೃದಯ ಕದಿಯುವ ಕಳ್ಳ, ಅನ್ಯಾಯ ಒದೆಯುವ ಕುಳ್ಳ. ಜೊತೆಯಾಗಿ ನಾವು ಬಂದರೆ, ಒಂದಾಗಿ ನಾವು ನಿಂತರೆ, ಎದುರಲ್ಲಿ ನಿಲ್ಲೋರು ಯಾರು? ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಏನೊಂದು ಕೇಳದು ನಮಗೆ, ಬೇರೇನು ಬೇಡವು ನಮಗೆ. ಈ ಸ್ನೇಹ ನಮಗೆ ದೇವರು, ಇನ್ನಾರು ನಮಗೆ ಕಾಣರು, ನಮಗಿನ್ನು ಸರಿಸಾಟಿ ಯಾರು? ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ, ಸಾಗುತ್ತಲಿರಲಿ. ನಗು ನಗುತ್ತಾ ಹೀಗೆ ಬಾಳುವ, ಒಂದಾಗಿ ಮುಂದೆ ಹೋಗುವ, ಹಾಯಾಗಿ ಜೊತೆಯಾಗಿ ನಾವು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ನೋಡು ರಾಮೇಗೌಡ, ಈ ಹಾಡು ನಮ್ಮ ಜೀವನಕ್ಕೆ ಆದರ್ಶ ಆಗಬೇಕು. ಈಗ ಏನಪ್ಪ ಅಂತಂದರೆ, ನೀನು ಮುಂದೆ ಗ್ರಾಮ ಪಂಚಾಯತಿ ಚೇರ್ಮನ್ನು, ನಾನು MLA, ಮುಂದಕ್ಕೆ ಎಲ್ಲ ಹಾಗೇನೆ. ನೋಡು, ಈಗ ಒಳ್ಳೆ ಹಾಡಾಕಿ ಚೆನ್ನಾಗಿ ಕುಣಿದು ಬಿಟ್ಟಿದ್ದೀವಿ. ಮುಂದಕ್ಕೆ ನಾನು ನೀನು ಕುಣಿಯೋದ್ರ ಜೊತೆಗೆ ನಲಿತಾ ಕುಣಿತಾ ಈ ಜನಗಳಿಗೆ ನಾವು ನೀನು ಎಲ್ಲರೂ ಸೇರ್ಕೊಂಡು ಒಳ್ಳೆ ಉದ್ಧಾರ ಮಾಡೋಣ. ಇದೇ ನಮ್ಮ ಬದುಕಿನ ಲೆಕ್ಕಾಚಾರ. ಹೇಳು.
ಬದುಕಿನ ಲೆಕ್ಕಾಚಾರ. ಆದ್ಮೇಲೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಬದುಕಿನ ಲೆಕ್ಕಾಚಾರ ಅಂಥೇಳಿ ಸಣ್ಣದಾಗೇನೋ ಒಂದು ಕತೆ ಕಟ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡೇನು ಮಾಡಿದ್ದಲ್ಲ ಇದು ಕೇವಲ ಒಂದು ಕಾಲ್ಪನಿಕವಾಗಿ ಆಯಾ ಸಂದರ್ಭಗಳಲ್ಲಿ ಅದೊಂದು ಸ್ಪಾಂಟೇನಿಯನ್ಸ್ ಆಗಿ ಆಯಾ ಸಂದರ್ಭಕ್ಕೆ ಸುಮ್ಮನೆ ಒಂದು ವಿಡಿಯೋ ಮಾಡಬೇಕು ಅಂಥೇಳಿ ನಾವು ಹೊರಟ್ವಿ. ಯಾವ ಸಂದರ್ಭ ಅಂತಂದರೆ ಮೊನ್ನೆ 24/12/2024 ಮಂಗಳವಾರದ ದಿನ ಬೆಂಗಳೂರಿನ ನಾಗರಭಾವಿಯಿಂದ ಮಂತ್ರಾಲಯಕ್ಕೆ ಹೋಗೋಣ ಅಂತ ಒಂದು ತೀರ್ಮಾನವನ್ನು ಮಾಡಿಕೊಂಡ್ವಿ ನಾವು. ನಮ್ಮ ಶ್ರೀಯುತ MS ರಮೇಶ್ರವರು ನನಗೆ ಹಲವಾರು ನಾಟಕಗಳಲ್ಲಿ ಬಣ್ಣ ಹಚ್ಚೋದನ್ನು ಹೇಳಿಕೊಟ್ಟವರು, ಮಾಡಿಸಿದಂಥವರು. ಅವರೊಂದಿಗೆ ನನ್ನ ಶ್ರೀಮತಿ ಸುಮಾ ಅವರು ಕೂಡ, ಹಾಗೆ ಈ ಚಲನಚಿತ್ರದ ಛಾಯಾಗ್ರಾಹಕ ಮುತ್ತು ಒಳನರಸೀಪುರ ಇವರು ಸ್ವತಃ ತನ್ನದೇ ಆಗಿರ್ತಕ್ಕಂಥ ಒಂದು ಕಾರನ್ನು ಇಟ್ಕೊಂಡಿದ್ದಾರೆ. ಅವರೇ ಚಾಲಕರಾಗಿದ್ದರು. ಅವರು ಈ ಹಿಂದೆ ಮತ್ತು ಈಗಲೂ ಸಹಿತ ಸಿನಿಮಾಗಳಿಗೆ ಕ್ಯಾಮ್ರಾಮನ್ನು, ಅಸಿಸ್ಟೆಂಟ್ ಕ್ಯಾಮ್ರಾಮನ್ನು ಈ ಥರ ಕೆಲಸ ಮಾಡಿದ ಅನುಭವ ಅವ್ರಿಗಿತ್ತು. ರಾಯರ ಒಂದು ಆಶೀರ್ವಾದ ಅನಿಸುತ್ತೆ, ಗೊತ್ತಿಲ್ಲ. ನಾವು ಬೆಂಗಳೂರು ಬಿಟ್ಟ ಮೇಲೆ ಒಂದು ಸ್ವಲ್ಪ ದೂರ ಹೋಗ್ತಾ 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 ಒಂದು ಕಾರಿನ ದೃಶ್ಯ ಬಂತಲ್ಲ, ಆ ಕಾರಿನ ದೃಶ್ಯನ ಅಷ್ಟಕ್ಕೆ ಮಾಡಿ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಹೋಗ್ತಾ 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 ಇನ್ನೊಂದು ದಾರಿಯಲ್ಲಿ ಒಂದು ಕಟ್ಟಡ ಮತ್ತು ಒಂದು ಕಾಂಪೌಂಡ್ ಕಾಣ್ತು ನನಗೆ. ಮತ್ತೆ ಕಾರ್ ರಿವರ್ಸ್ ತೊಗೊಂಡು ಆ ಕಾಂಪೌಂಡಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು ನಡೀತಾ ಇತ್ತು. ಇಬ್ಬರು ಗಾರೆ ಕೆಲಸಗಾರರು ಗೋಡೆಗೆ ಸಿಮೆಂಟನ್ನು ಹಾಕ್ತಾಯಿದ್ರು. ನಾವು ಯಾರು, ಯಾಕೆ ಬಂದ್ವಿ, ಏನು ಕೇಳಲಿಲ್ಲ. ನಮ್ಮ ಪಾಡಿನ ಒಂದು ದೃಶ್ಯನ ಅಲ್ಲಿ ಮಾಡ್ಕೊಂಡ್ವಿ. ಅದ ನಂತರ ಮುಂದೆ ಹೋಗ್ತಾ ಹೋಗ್ತಾ ನಾವು ಆಂಧ್ರ ಪ್ರದೇಶಕ್ಕೆಲ್ಲ ಎಂಟ್ರಿ ಆಗಿಬಿಟ್ವಿ. ನಾವು ಆಂಧ್ರಕ್ಕೆ ಹೋಗ್ತಾ ಗುತ್ತಿಗೆ ಇನ್ನು ಮುಂಚೆ ಅಂತ ಕಾಣುತ್ತೆ, ಅದು ಯಾವ ಊರು ಅಂತ ನನಗೆ ಅಷ್ಟೊಂದು ನಿಖರತೆ ಗೊತ್ತಿಲ್ಲ. ಅಲ್ಲಿ ಕಾಫಿ ಕುಡಿಯೋಣ ಅಂತ ಒಂದು ಹೋಟ್ಲ್ ಹತ್ರ ನಿಲ್ಲಿಸಿದ್ವಿ. ಅಲ್ಲಿ ನನಗೊಂದು ಆಯಿಲ್ ಮಿಲ್ ಕಡೆ ಟ್ರ್ಯಾಕ್ಟರ್ಗಳೆಲ್ಲ ಹೋಗೋದಂತ ಒಂದು ದೃಶ್ಯ ಕಾಣ್ತು. ನಾನು ಆ ಹೋಟ್ಲು ಓನರ್ನ ತೆಲುಗಲ್ಲೇ ಕೇಳಿದೆ, ಈ ಕಡೆ ನಾವು ಮಿಲ್ಲೇ ಉಂದಾ? ಅವರು ಇದೇ ನೋಡಿ ಅಂತಂದರು. ಹಂಗಾದ್ಮೇಲೆ ಆ ಮಿಲ್ ಓನರ್ ಹತ್ರ ಹೋಗಿ ಮಾತಾಡಿದೆ. ಸರ್, ಇಲ್ಲೊಂದು ಸ್ವಲ್ಪ ನಿಮ್ಮದು ಮಿಲ್ ಇದೆಯಲ್ಲ, ಅದನ್ನು ನಾನು ಶೂಟಿಂಗ್ ಮಾಡ್ಕೋಬೋದಾ ಅಂತ ಕೇಳಿದ್ರು. చేసుకపోండి ಅಂತಂದ್ಬಿಟ್ರು, ಅಂದರೆ ಹೋಗಿ ಅಂತಂದರು. ಹಾಗಾದಮೇಲೆ ಆ ದೃಶ್ಯನೂ ನಮ್ಮ ಕಂಟಿನ್ಯೂಟಿಗೆ ಸಿಕ್ತು ನಮಗೆ. ಅಲ್ಲೇ ನಾವು ಹೇಳಿದ್ವಿ, ನಾವು ಮಿಲ್ಲು ಮಂಡಿ ಅದು ಇದು ಅಂತ ನಾನು ಸ್ವಲ್ಪ ಸಂಭಾಷಣೆ ಹೊಡೆದ್ಬಿಟ್ಟಿದ್ವಿ ನಾವು. ಅದು ಕೂಡ ರಾಯರ ಕೃಪೆನೇ. ಆ ಮಿಲ್ ಸಿಕ್ತು, ಮಂಡಿ ಥರ ಆ ಟ್ರ್ಯಾಕ್ಟರ್ಗಳು ಸಿಕ್ತು, ಕೂಲಿ ಚಾಳುಗಳೆಲ್ಲ ಅವರೇ ಅಲ್ಲಿ ಜನ ಬಂದು ನಿಂತ್ಕೊಂಡ್ರು. ನಾವು ಯಾರನ್ನೂ ಏನು ಕರೀಲಿಲ್ಲ ನಾವು. ಅದೊಂದಾಯಿತು. ಅದಾದಮೇಲೆ ಮನೆ ಸೀಕ್ವೆನ್ಸ್ ಬೇಕಾಗಿತ್ತು ನಮಗೆ. ಆ ಮನೆ ಸೀಕ್ವೆನ್ಸು ನಾವು ಉಳ್ಕೊಂಡಿದ್ದಂಥ ಸ್ಟೇ ಮಾಡಿದ್ವಲ್ಲ, ಆ ರೂಮನ್ನು ನಾವು ಬಳಸ್ಕೊಂಡ್ವಿ. ಅದು ಕೂಡ ಅಲ್ಲಿ ರಾಯರ ಕೃಪೆ ಅಂತ ಕಾಣುತ್ತೆ. ಅಲ್ಲಿ ರಿಚ್ನೆಸ್ ಆಗಿ ಸ್ವಲ್ಪ ಕಂಡಿದೆ. ಅದು ಕೂಡ ಆಯಿತು. ಇದೆಲ್ಲ ಆದಮೇಲೆ ಪಂಚಮುಖಿ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋದ್ವಿ. ಕೊನೆಯ ದೃಶ್ಯ ನಮಗಾಗಲೇ ಲೈಟಿಂಗು ಸನ್ಸೆಟ್ ಆಗ್ತಾಯಿದೆ. ಸುಮಾರು 4:30-5 ಗಂಟೆ ಸಮಯ. ಅದು 25ನೇ ತಾರೀಕು ಕ್ರಿಸ್ಮಸ್ ದಿನ, 25/12/2024 ಕ್ರಿಸ್ಮಸ್ ಅವತ್ತು. ಅಲ್ಲೇ ನಾವು ಬೆಂಗಳೂರು ಕಡೆ ಹೊರಡಬೇಕು. ಕೊನೆಯ ಸೀನ್ನ ನಾವು ಏನು ಮಾಡಬೇಕು ಅದು ಗೊತ್ತಾಗ್ತಾ ಇಲ್ಲ. ಆದರೂ ಅದು ಕೂಡ ರಾಯರ ಮತ್ತು ಪಂಚಮುಖಿ ಆಂಜನೇಯನ ಆಶೀರ್ವಾದ ಅಂತ ಕಾಣುತ್ತೆ. ಆಂಜನೇಯನ ದೇವಸ್ಥಾನದ ಎದುರುಗಡೆ ಅಲ್ಲಿ ಮಂಡಕ್ಕಿ, ಮೆಣಸಿನ್ಕಾಯಿ ಅದು ಇದು ಮಾರುವಂಥ ಅಂಗಡಿಗಳೆಲ್ಲ ಸಾಕಷ್ಟು ಇತ್ತು. ಅಲ್ಲಿ ಮಂಡಕ್ಕಿ ಮೆಣಸಿನ್ಕಾಯಿ ಎಲ್ಲ ತಿನ್ಕೊಂಡು ಕಾರು ಹತ್ತಬೇಕು, ಮುಂದಕ್ಕೆಲ್ಲ ನಾವು ನೋಡೋಣ, ಯಾವುದನ್ನು ಸ್ಕೂಲ್ ಹುಡ್ಕೋಣ ಅಂತ. ಅಲ್ಲಿ ನನಗೊಂದು ಬೋರ್ಡ್ ಕಾಣ್ತು, ಆರ್ಯವೈಶ್ಯ ಸಂಘದ ಯಾವುದೋ ಒಂದು ಬಿಲ್ಡಿಂಗು. ನೋಡಿದೆ, ಕಾಂಪೌಂಡ್ ಒಳಗೆ ಹೋದೆ, ಲೈನ್ ಸ್ಕೂಲ್ ಥರ ಕಟ್ಟಿದ್ದಾರೆ ಅದನ್ನು. ಬಿಡಪ್ಪ ಸಾಕು, ಇನ್ನು ಇದೇ ಫೀಲ್ಡ್ ಚೆನ್ನಾಗಿದೆ, ಇನ್ನೆಲ್ಲ ಯಾತಕ್ಕೆ ಹೋಗಬೇಕು ಅಂಥೇಳಿ ಕೊನೆಗೆ ನಿರ್ಧಾರ ಮಾಡಿ ಆ ಸೀನನ್ನು ಅಲ್ಲೇ ಕ್ರಿಯೇಟ್ ಮಾಡಿದ್ವಿ. ಇನ್ನೊಂದು ಸ್ವಲ್ಪ
ಎಫರ್ಟ್ ಹಾಕಿದ್ದಿದ್ರೆ ಜನಜಂಗಳನ್ನ ಸೇರಿಸ್ಬೋದಾಗಿತ್ತು, ಇಲ್ಲ ಶೂಟಿಂಗ್ ನಡೀತಾ ಇದೆ ಅಂಥೇಳಿ ಆ ಪ್ರಯತ್ನಕ್ಕೆ ನಾವು ಹೋಗಲಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಕಟ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾವು ಆ ಸೀನನ್ನು ಅಲ್ಲಿ ಪಂಪನಗೌಡ ಅಂಥೇಳಿ ಅವರು ಮತ್ತು ತಿಪ್ಪಯ್ಯ ಶೆಟ್ಟರು ಅಂಥೇಳಿ ಅವರಿಬ್ಬರು ಅಲ್ಲಿನ ಸ್ಥಳೀಯವಂದಿಗರು, ಅವರು ಮತ್ತು ಅವ್ರ ಮನೆ ಹುಡುಗರು ಅವರೇ ಪಾಪ ಎಲ್ಲ ನಮಗೆ ಏನೇನು ಸಲಕರಣೆಗಳು ಪೀಠೋಪಕರಣಗಳು ಬೇಕು ಅವರೇ ತಂದರು, ಹಾಕಿದ್ರು. ನಮಗೊಂದು ಸಿನಿಮಾ ಮಾಡ್ತಾಯಿದ್ದೀವಿ ಅಂದ ತಕ್ಷಣ ಖುಷಿಯಾಗ್ಬಿಟ್ರು ಅವರೆಲ್ಲ. ಅದು ಕೂಡ ದೈವ ಪ್ರೇರಣೆ. ಅದಾದಮೇಲೆ ಇನ್ನೇನು ಬೆಂಗಳೂರಿಗೆ ಎಂಟ್ರಿ ಆಗಬೇಕು ಅಂತೇಳಿ ನಾವು ಹೊರಟಾಗ ಆಪ್ತ ಮಿತ್ರ ಪಿಕ್ಚರ್ನ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ರವರ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅನ್ನೋ ಒಂದು ಗೀತೆಯನ್ನು ತಗೊಂಡು ಅದಕ್ಕೆ ನಮ್ಮ ಗುರುಗಳು ನಾನು ಒಂದಷ್ಟು ಏನೋ ಡ್ಯಾನ್ಸ್ ಮಾಡಿ ಕೊನೆಗೆ ಸಿನಿಮಾನ ಕನ್ಕ್ಲೂಡ್ ಮಾಡಬೇಕು ಅಂತ ಆ ಹಾಡನ್ನು ಹಾಕ್ಕೊಂಡು ಅದನ್ನು ಮಾಡಿದ ನಂತರ ಇದು ಬದುಕಿನ ಲೆಕ್ಕಾಚಾರ ಅನ್ನೋದನ್ನು ನಾವು ಸಿನಿಮಾನ ಮುಕ್ತಾಯ ಮಾಡಿದ್ವಿ. ಇದೆಲ್ಲ ಯಾವ ಪ್ರಯತ್ನದಲ್ಲೂ ಕೂಡ ಹಣಕಾಸಿನ ಹಣಕಾಸನ್ನು ನಾವೆಲ್ಲೂ ಸ್ಪೆಂಡ್ ಮಾಡೋಕ್ಕೆ ಹೋಗಲೇ ಇಲ್ಲ. ನಾವು 10 ರೂಪಾಯಿ ಕೂಡ ಒಂದು ಸಿನಿಮಾಗೆ, ಈ ಸಿನಿಮಾಗೆ ನಾವು 10 ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ರಾಯರು ನಡೆಸ್ಕೊಟ್ಟಿದ್ದಾರೆ ನಮಗೆ. ಮತ್ತು ಅದೇನು ಅಂತಾರಲ್ಲ, ಮನಸ್ಸು ಸ್ವಚ್ಛವಾಗಿದ್ದರೆ ಅದೆಲ್ಲವೂ ಈ ರೀತಿ ಬರುತ್ತೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ಆಮೇಲೆ ಇನ್ನೊಂದು ಮಾತು ಹೇಳ್ಬೇಕು, ನಾವೆಲ್ಲೂ ಕೂಡ ನಾನಾಗಲಿ, ನಮ್ಮ ಗುರುಗಳಾಗಲಿ, ನನ್ನ ಶ್ರೀಮತಿ ಆಗಲಿ ಅಥವಾ ಯಾವುದೇ ಪಾತ್ರಧಾರಿಗಳೆಲ್ಲ ಬಂದು ಮಾಡಿದಾರಲ್ಲ, ಯಾರೂ ನಾವು ಡೈಲಾಗ್ ಸ್ಕ್ರಿಪ್ಟನ್ನು ನಾವು ರಚನೆನೇ ಮಾಡ್ಕೊಂಡಿಲ್ಲ. ನಾವು ಆನ್ ಸ್ಪಾಂಟೇನಿಯನ್ಸ್ ಆಗಿ ಏನೇನು ಬರುತ್ತೆ, ಕೌಂಟ್ರಿಗೆ ಒಂದು ಕೌಂಟ್ರ್ ಥರ ಮಾತಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ. ಸಬ್ಜೆಕ್ಟ್ ಮೂಲ ಏನು ಅನ್ನೋದು ನಮ್ಗೆ ಗೊತ್ತಿತ್ತು. ಅದನ್ನು ನಾವು ಹೋಗ್ತಾ ಬರ್ತಾ ಕಾರಲ್ಲೆಲ್ಲ ಡಿಸ್ಕಷನ್ ಮಾಡ್ಕೊಂಡು ನೆಕ್ಸ್ಟ್ ಸೀನ್ ಹಂಗೆ ಹಂಗೆ ಮಾಡೋಣ ಅಂದ್ಕೊಂಡು ಏನೋ ಒಂದು 5 ನಿಮಿಷದ ಒಂದು ರೀಲ್ ಮಾಡ್ಕೊಂಡು ಹೋಗೋಣ ಅಂತ ನಾವು ಅಂದ್ಕೊಂಡಿದ್ವಿ. ಇಷ್ಟೊಂದು ಶಾರ್ಟ್ ಮೂವಿ ಆಗುತ್ತೆ ಅಂತ ನಾವು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಇದು ಮೊದಲನೇ ಪ್ರಯತ್ನ. ಈ ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ಇರಲಿ. ಆಮೇಲೆ ನಮ್ಮನ್ನು ಬೆಂತಟ್ಟೆ ಒಂದು ಪ್ರಯತ್ನ ಮಾಡಿದ್ರೆ ನಾವು ಮುಂದಕ್ಕೆ ಏನಾದರೂ ಒಂದು ವಿಶೇಷವಾದ ಒಂದು ಪ್ರಯತ್ನ ಮಾಡೋದಕ್ಕೆ ಇಷ್ಟಪಟ್ಟು ಅನ್ನೋದಕ್ಕೆ ಇಷ್ಟಪಟ್ಟು ಕೂಡ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿನ ಹಲವಾರು ನಿರ್ದೇಶಕರು ಇದನ್ನೆಲ್ಲ ನೋಡಿಬಿಟ್ಟು ನಮಗೂ ಎಲ್ಲಾದರೂ ಒಂದು ಅವಕಾಶ ಕೊಟ್ಟು ಮುಂದಕ್ಕೆ ತಗೊಂಡೋದ್ರೆ ಹಲವಾರು ಕಥೆಗಳನ್ನು ನಾನು ರಚನೆ ಬರೆದಿದ್ದೀನಿ. ಅದು ಮತ್ತು ಅನೇಕ ಸಿನಿಮಾ ಕಥೆಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ನಮಗೂ ಒಂದು ಅವಕಾಶ ಕೊಡಿ. ಇದು ಬದುಕಿನ ಲೆಕ್ಕಾಚಾರ. ಇದು ಇನ್ಯಾವುದೇ ಒಂದು ಪಕ್ಷಕ್ಕಾಗಲಿ ಅಥವಾ ಯಾವುದೋ ಸಂಘಟನೆ ವಿರುದ್ಧ ಆಗಲಿ ನಾವೆಲ್ಲೂ ಮಾಡಿಲ್ಲ. ಇದು ತಮಾಷೆಗೆ ತಗೊಂಡಿದ್ದೀವಿ. ಆ ತಮಾಷೆಗೆ ನಿಮ್ಮ ಬೆಂಬಲ ಬೇಕು, ನಿಮ್ಮ ಉತ್ಸಾಹ ಮತ್ತು ಎಲ್ಲ ನಮಗೆ ಕೊಟ್ಟರೆ ಖಂಡಿತ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇದು ಪ್ರಯತ್ನ ಅಷ್ಟೇ. ಇದೆಲ್ಲ ನೀವು ಒಪ್ಪಿಸ್ಕೊಳ್ಳಿ. ನಾನು ನಿಮ್ಮವನು. ಈ ಚಿತ್ರಕಥೆ ನಿರ್ದೇಶನ ಮಾಡಿದವನು ಚಳ್ಳಕೆರೆ ರಘುನಾಥ್ ಅಂಥೇಳಿ. ನಿಮ್ಮ ಒಂದು ಬೆಂಬಲ ನಮಗಿರಲಿ, ನಿಮ್ಮ ಪ್ರೋತ್ಸಾಹ ನಮಗಿರಲಿ ಅಷ್ಟೇ. ತಾಯಿ ಭುವನೇಶ್ವರಿಯಲ್ಲಿ ಮತ್ತು ನಮ್ಮ ಚಳ್ಳಕೆರೆಮ್ಮನಲ್ಲಿ ಪ್ರಾರ್ಥನೆ. ನಾವು ನಿಮ್ಮವರು, ತಾವುಗಳು ನಮ್ಮವರು. ಕನ್ನಡದ ನಾಡಿನ ಜನತೆ ಈ ಚಿತ್ರವನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಹೇಳಿ ನಾನು ಕೇಳ್ಕೊಳ್ತಾಯಿದ್ದೀನಿ. ನಮಸ್ಕಾರ.